ಸದಾವಕಾಲ ಸ್ಮರಣೀಯರಾದ ಗುರುದೇವರನ್ನು ಹೃದಯಾರೆ ಧ್ಯಾನಿಸಿಕೊಂಡು ಶ್ರಾವಣ ಮಾಸದ ನಿಮಿತ್ತವಾಗಿ ನಡೆದಿರುವಂಥ ಶರಣಚರಿತಾಮೃತ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ತಮ್ಮೆಲ್ಲರಲ್ಲಿಯೂ ಶರಣಾರ್ಥಿಗಳು. ಶರಣ ಚರಿತಾಮೃತ ಅನ್ನುವ ವಿಷಯ ವಿವರಣೆಯನ್ನು ನಿನ್ನೆ ದಿವಸ ನಾವೆಲ್ಲ ನೋಡ್ತಾ ಬಂದಿದ್ದೇವೆ. ಇವತ್ತು ಶರಣರಾದ ಜೇಡರ ದಾಸಿಮಯ್ಯನವರ ಕುರಿತಾಗಿ ನೋಡೋಣ ಅನ್ನುವಂಥದ್ದು. ಜೇಡರ ದಾಸಿಮಯ್ಯನವರ ಬಗ್ಗೆ ನಾವೆಲ್ಲ ಸ್ವಲ್ಪ ಮಟ್ಟಿಗೆ ತಿಳಿದವರು, ಆದರೆ ಅವರ ವಚನಗಳನ್ನು ಆಗಾಗ ಕೇಳಿದವರಾಗಿದ್ದೀವಿ. ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ ಅನ್ನುವ ವಚನವಂತೂ ಎಲ್ಲರ ನಾಲಿಗೆಯ ಮೇಲೆ ನಲಿದಾಡುವಂಥದ್ದು. ಜೇಡರ ದಾಸಿಮಯ್ಯನವರು ಆದ್ಯವಚನಕಾರರು ಅನ್ನುವ ಕೀರ್ತಿಗೆ ಭಾಜನರಾಗಿದ್ದಾರೆ. ಅವರು ಬಸವಾದಿ ಶರಣರಿಗಿಂತಲೂ ಪೂರ್ವದಲ್ಲಿ ಆಗಿ ಹೋದಂಥ ಶರಣರು ಅನ್ನುವಂಥ ಅಭಿಪ್ರಾಯವನ್ನು ಅನೇಕ ಜನ ವ್ಯಕ್ತಪಡಿಸ್ತಾರೆ. ಅವರು ವಚನ ಪ್ರವರ್ತಕರಲ್ಲದೇ ಇದ್ದರೂ ಕೂಡ ವಚನವಾಹಿನಿಯ ಉಗಮಕ್ಕೆ ಕಾರಣರಾದವರು ಅನ್ನುವಂಥ ಮಾತಿದೆ. ವಿಶ್ವಗುರು ಬಸವಣ್ಣ ಅಂತ ಹೇಗೆ ನಾವು ಕರೆಯುವಂತಹದ್ದನ್ನು ಕೇಳ್ತೇವೋ ಹಾಗೆ ವಿಶ್ವಮಾನ್ಯ ಜೇಡರ ದಾಸಿಮಯ್ಯ ಅನ್ನುವಂಥ ಮಾತನ್ನು ಕೇಳ್ತೀವಿ. ಅದರಲ್ಲೂ ನಮ್ಮ ಭಾಗದಲ್ಲಿ ಜೇಡರ ದಾಸಿಮಯ್ಯನವರ ಬಗ್ಗೆ ಅನೇಕ ಚಿಂತನೆಗಳು ನಡ್ಕೊಂಡು ಬಂದಿದ್ದಾವೆ. ಬನಹಟ್ಟಿ ಭಾಗದಲ್ಲಿ ಅನೇಕ ಜನ ಸಂಶೋಧಕರು ಮಾತನಾಡಿರುವಂಥದ್ದನ್ನು ನಾವು ಕೇಳಿದ್ದೀವಿ. ಜೇಡರ ದಾಸಿಮಯ್ಯ, ದೇವರ ದಾಸಿಮಯ್ಯ ಅನ್ನುವ ವಿಚಾರವನ್ನು ಮುಂದಿಟ್ಟುಕೊಂಡು ಹಲವಾರು ಚಿಂತನೆಗಳು ನಡ್ಕೊಂಡು ಬಂದಿರುವಂತಹದ್ದು. ಚರಿತ್ರೆಗಳಲ್ಲಿ ನಾವು ಅನೇಕ ದ್ವಂದ್ವ ವಿಚಾರಗಳನ್ನು ನೋಡ್ತಾ ಬರಬಹುದು. ಒಬ್ಬರ ಸಂಶೋಧನೆ ಒಂದು ರೀತಿ, ಇನ್ನೊಬ್ಬರ ಸಂಶೋಧನೆ ಮತ್ತೊಂದು ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ನಮಗೆ ಅವು ಮುಖ್ಯವಾಗಬಾರದು. ಶರಣರ ವಚನಗಳ ಮೂಲಕ, ಅವರವರ ವಚನಗಳ ಮೂಲಕ ಅವರನ್ನರಿಯುವ ಪ್ರಯತ್ನ, ಅವರ ಮಾತುಗಳೇ ಅವರಾರು, ಅವರೆಂಥವರು, ಅವರ ಸಾಧನೆಯೇನು ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ. ಒಂದು ಮಾತನ್ನು ಹೇಳ್ತಾರೆ, ಬಟ್ಟೆ ಇಲ್ಲದೆ ಬೆತ್ತಲಾಗುವುದು ಆ ಮಾತು ಬೇರೆ, ಬಾಯಿ ತೆರೆದು ಬೆತ್ತಲಾಗುವಂಥದ್ದೇನಿದೆಯಲ್ಲ ಇದು ನಿಜವಾದ ಬೆತ್ತಲೆ ಅನ್ನುವಂಥ ಮಾತನ್ನು ಕೇಳ್ತೀವಿ. ಬಟ್ಟೆ ತೆಗೆದ್ರೆ ಬಹಿರಂಗದ ದೇಹ ಕಾಣಬಹುದೇನೋ, ಆದರೆ ಬಾಯಿ ತೆಗೆದ್ರೆ ಅವರ ಅಂತರಂಗನ ಕಾಣ್ತದ ಅನ್ನುವಂಥದ್ದು.
ಹಾಗೆ ಶರಣರ ವಚನಗಳನ್ನು, ಅವರ ವಿಚಾರಗಳನ್ನು, ಅವರ ಚಿಂತನೆಗಳನ್ನು ನೋಡ್ತಾ ಹೋದರೆ ಅವರಾರು, ಅವರ ಸಾಧನೆ ಏನು, ಅವರ ಅಂತಃಸತ್ವ ಏನು ಅನ್ನುವಂಥದ್ದು ನಮಗೆಲ್ಲ ತಿಳಿದು ಬಿಡುತ್ತದೆ. ನಾವು ಮಾತನಾಡುವಾಗೂ ಕೂಡ ಭಾಳ ಎಚ್ಚರ ಇರಬೇಕು ಅಂತಲೇ ಹೇಳ್ತಾರೆ. ಈ ಮಾತಿಗೆ ತಕ್ಕಂಗ ನೋಡಬೇಕು ಒಂದೆರಡು ಮಾತನ್ನಂದ್ರೆ, ಬಾಯಿ ತೆಗೆದು ಮಾತನಾಡೋದು ಸುಲಭ, ಆದರೆ ಅದರ ಹಿಂದೆ ನಮ್ಮ ಅಂತರಂಗವನ್ನು ತೆಗೆದಿಡಾಕತ್ತೀವಿ, ನಮ್ಮನ್ನು ನಾವು ಒಳಗಿನಿಂದ ಬೆತ್ತಲೆ ಮಾಡಿಕೊಳ್ತಾ ಇದ್ದೀವಿ ಅನ್ನೋದರ ಅರಿವಿದ್ದರೆ ನಾವು ವಿಚಾರ ಮಾಡಿ ಮಾತಾಡ್ತೀವಿ, ವಿವೇಚನೆಯಿಂದ ಮಾತಾಡ್ತೀವಿ ಅನ್ನುವಂಥ ಮಾತನ್ನು ದೊಡ್ಡವರು ಹೇಳ್ತಾರೆ. ಹಾಗಾಗಿ ಇಲ್ಲೇ ಜೇಡರ ದಾಸಿಮಯ್ಯನವರ ಜೀವನದ ಕುರಿತಾಗಿ ನೋಡುವಾಗ ಅನೇಕ ದ್ವಂದ್ವ ವಿಚಾರಗಳೇನು ಬಂದರೂ ಕೂಡ ಅವುಗಳನ್ನು ಅಷ್ಟಷ್ಟಕ್ಕೆ ಬಿಡೋದು ಒಳ್ಳೆಯದು ಅನ್ನುವಂಥದ್ದು. ಒಂದು, ಅವರು ಆದ್ಯ ವಚನಕಾರರು ಅನ್ನೋ ವಿಷಯದಲ್ಲಿರುವ ಗೊಂದಲ ಇರಬಹುದು. ಇನ್ನೊಂದು, ಆದ್ಯ ಪ್ರವರ್ತಕರು ಅಂತನ್ನೋ ವಿಷಯದಲ್ಲಿ, ಜೇಡರ ದಾಸಿಮಯ್ಯ, ದೇವರ ದಾಸಿಮಯ್ಯ ಅನ್ನೋ ವಿಷಯದಲ್ಲಿ, ಇನ್ನು ಅವರ ತಂದೆ ತಾಯಿಯ ವಿಷಯದಲ್ಲಿ, ಮದುವೆಯ ವಿಷಯದಲ್ಲಿ, ಲಿಂಗ ದೀಕ್ಷೆಗಳನ್ನು ನೆರವೇರಿಸ್ತಾ ಬಂದಿರುವಂತಹ ವಿಷಯದಲ್ಲಿ, ಬೇರೆ ಬೇರೆ ವಿಚಾರಗಳಲ್ಲಿ ಸಂಶೋಧಕರ, ಇತಿಹಾಸಕಾರರ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ಅವುಗಳನ್ನು ಅಷ್ಟಷ್ಟಕ್ಕೆ ಬಿಟ್ಟು ನಮಗೆ ಬೇಕಾಗಿರುವಂಥ ಮಾರ್ಗದರ್ಶನ ಪರವಾದ ಅವರ ವಚನಗಳನ್ನು ನಾವು ಸ್ವೀಕಾರ ಮಾಡಿದರೆ ಸಾಕು ಅನ್ನುವಂಥದ್ದು. ಚರಿತ್ರೆಗಳನ್ನು ನಾವು ನೋಡುವಾಗ, ವಿಶೇಷವಾಗಿ ಶರಣರ ಚರಿತ್ರೆಗಳನ್ನು ನೋಡುವಾಗ, ಅವರು ಕೈಲಾಸದಿಂದ ಬಂದರು ಅನ್ನುವಂಥದ್ದನ್ನೇ ನಾವು ಪುರಾಣದಲ್ಲಿ ನೋಡ್ತಾ ಬರ್ತೀವಿ. ಪುರಾಣದ ಪ್ರಾರಂಭದಲ್ಲಿ ಕೈಲಾಸದ ವರ್ಣನೆ ಮಾಡ್ತಾ ಮಾಡ್ತಾ ಶಿವಗಣಗಳಲ್ಲಿ ಒಬ್ಬರಾಗಿರುವಂಥವರು ಶರಣರಾಗಿ ಭೂಲೋಕವನ್ನು ಉದ್ಧಾರ ಮಾಡಲಿಕ್ಕೆ, ಧರ್ಮ ಸ್ಥಾಪನೆ ಮಾಡಲಿಕ್ಕೆ, ಭಕ್ತಿಯನ್ನು ಬೆಳೆಸಲಿಕ್ಕೆ ಬಂದರು ಅನ್ನುವಂಥದ್ದನ್ನು ನಾವು ಕೇಳ್ತೀವಿ. ಇನ್ನು ನಂತರದಲ್ಲಿ ಎರಡನೇದಾಗಿ ದೇವರ ದಾಸಿಮಯ್ಯನ ವಿಷಯದಲ್ಲೂ ಹೀಗೆ ಕೇಳ್ತೇವೆ. ಏನಪ್ಪ ಅಂದರೆ, ಆ ಶಿವಗಣಗಳಲ್ಲಿದ್ದಂತಹ ದೇವಾಂಗನೇ ದಾಸಿಮಯ್ಯನಾಗಿ ಬಂದ ಅನ್ನುವಂಥದ್ದನ್ನು ನಾವು ಕೇಳುವಂಥದ್ದು. ಸಿದ್ಧಯ್ಯ ಪುರಾಣಿಕರು ವಿವರಣೆ ಮಾಡುವಾಗ ಮಾಡ್ತಾ ಬರ್ತಾರೆ, ರಾಟಿ ಮೇಟಿ ಅನ್ನ ಗೇಣು ಬಟ್ಟೆಗಾಗಿ ಅಂದ್ರೆ ನೇಯ್ಗೆ, ನೇಕಾರಿಕೆ. ಹೊಟ್ಟೆಗಾಗಿ ಅಂದಾಗ ಅಲ್ಲಿ ಒಕ್ಕಲಿಗ ಬರ್ತಾನೆ, ಬಟ್ಟೆಗಾಗಿ ಅಂದ್ರೆ ಅಲ್ಲಿ ನೇಕಾರ ಬರ್ತಾನೆ. ಈ ಹೊಟ್ಟೆ ಬಟ್ಟೆಗಾಗಿಯೇ ಜೀವನವನ್ನ ಮಾಡ್ತಕ್ಕಂಥದ್ದು, ಎಲ್ಲರೂ ಅದಕ್ಕಾಗಿ ಜೀವನ ಮಾಡ್ತಾರೆ ಅಂತ ದಾಸರು ನಾನಾ ರೀತಿಯಲ್ಲಿ ಪದವನ್ನು ಬರೆದಿದ್ದಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಅನ್ನಕ್ಕಾಗಿ ಒಕ್ಕಲಿಗ, ಮಾನಕ್ಕಾಗಿ ನೇಕಾರ. ಇವೆರಡು ಎಷ್ಟು ಮುಖ್ಯ ಅದವಲ್ಲ, ಅನ್ನ ಮತ್ತು ಮಾನ. ಹಸಿವಿಗೆ ಅನ್ನ, ಮಾನಕ್ಕೆ ಬಟ್ಟೆ. ಹಸಿವಿಗಿಂತಲೂ ಕೂಡ ಮಾನಕ್ಕೆ ಬಹಳ ಬೆಲೆ ಕೊಟ್ಟರು. ಹಸಿವನ್ನ ತಡ್ಕೋಬಹುದು, ಹಸಿವನ್ನ ತಾಳಬಹುದು, ಆದರೆ ಮಾನವನ್ನ ಕಳ್ಕೊಂಡಿರ್ಲಿಕ್ಕಾಗೋದಿಲ್ಲ. ಮಾನಕ್ಕೆ ಬಹಳ ಬೆಲೆ ಇರುವಂತಹದ್ದು. ಹಾಗಾಗಿ ಅನ್ನಕ್ಕಿಂತಲೂ ಬಟ್ಟೆಗೆ ಹೆಚ್ಚಿಗೆ ಸ್ಥಾನವನ್ನ ಕೊಟ್ಟಿರುವಂತಹದ್ದನ್ನು ನೋಡ್ತೀವಿ. ಅದಕ್ಕೆ
ಇಲ್ಲಿ ಅನ್ನವನ್ನ ಕೊಡ್ಲಿಕ್ಕಾಗಿ ಒಕ್ಕಲಿಗ ಬಂದ, ಅದು ಬಸವಣ್ಣನನ್ನು ಹಿಡ್ಕೊಂಡು. ಇನ್ನೇನಪ್ಪ ಅಂತ ಕೇಳಿದರೆ, ಮಾನವನ್ನ ಕಾಯ್ಕೊಳ್ಳಿಕ್ಕೆ ಬಟ್ಟೆಯನ್ನ ಪಡ್ಕೊಂಡ ಜೇಡರ ದಾಸಿಮಯ್ಯನವ್ರನ್ನ ಹಿಡ್ಕೊಂಡು ಅನ್ನುವಂಥ ಮಾತು. ಅವರ ಹೆಸರಿನ ಜೊತೆಗೇನ ಅವರ ಕಾಯಕದ ವಿಚಾರ ಹೇಳಿದರು ನೋಡ್ರಿ. ಜೇಡರ ದಾಸಿಮಯ್ಯ ಅಂದ್ರೆ ನೇಕಾರಿಕೆಯನ್ನ ಮಾಡ್ತಿದ್ದ. ಉಪಜೀವನಕ್ಕಾಗಿ ಆತ ಅವಲಂಬಿಸಿರೋದು ನೇಕಾರಿಕೆಯನ್ನ. ಅದಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ವಚನಗಳು ಕೂಡ ಬರ್ತಾ ಹೋಗುತ್ತವೆ. ಜೇಡರ ದಾಸಿಮಯ್ಯನವರ ವಿಚಾರವನ್ನು ಹೀಗೆ ನೋಡುತ್ತೀವಿ. ಅವರು ಕಲಬುರಗಿ ಜಿಲ್ಲೆಯ ಸುರ್ಪುರ ತಾಲೂಕಿನ ಮುದನೂರಿನವರು ಅಂತೇಳಿ. ಮುದನೂರು ಅವರ ಹುಟ್ಟೂರು. ಶಂಕರಿ ಅವರ ತಾಯಿ, ರಾಮಯ್ಯ ಅವರ ತಂದೆ ಅನ್ನುವಂಥದ್ದು. ಅವರ ಮಗನೇ ದಾಸಿಮಯ್ಯ. ದಾಸ, ದಾಸಯ್ಯ, ದಾಸಿಮಯ್ಯ, ದಾಸಿಮಾರ್ಯ ಅಂತ ಕರೆದಿರುವಂತಹದ್ದು. ಇಂಥ ದಾಸಿಮಯ್ಯ ತಂದೆ ತಾಯಿ ಕೊಟ್ಟಂತ ಸಂಸ್ಕಾರದೊಳಗೆ ಬೆಳೀತಾ ಬಂದ. ಎಳಿ ಮಕ್ಕಳ ಇದ್ದಾಗ ಏನ ಆಡಿ ಹಾಡಿ ನಕ್ಕು ನಲಿದು ಬೆಳಿಬೇಕೋ ಅದೇ ರೀತಿಯಲ್ಲಿ ಬೆಳೆದು ಬಂದ ಬಾಲಕ ಸಂಸ್ಕಾರ ಒಂದನ್ನು ಮನ್ಯಾಗ ಪಡ್ಕೊಂಡ್ರೂ ಕೂಡ ಶಿಕ್ಷಣಕ್ಕಾಗಿ ಗುರುಗಳನ್ನ ಹುಡುಕಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಎಲ್ಲಿ ಯಾರು ನನಗೆ ಜ್ಞಾನ ಕೊಡ್ತಾರ, ನನ್ನನ್ನು ಉದ್ಧಾರ ಮಾಡ್ತಾರ ಅನ್ನುವಂಥ ವಿಚಾರ ಇಟ್ಟುಕೊಂಡು ಮುಂದುವರೆದಾಗ ಅವರಿವರ ಬಾಯಿಂದ ಕೇಳಿದಾಗ ಶ್ರೀಶೈಲದ ಕಡೆಗೆ ಎಲ್ಲರೂ ಕೈ ಮಾಡಿದರು. ಜ್ಞಾನಾರ್ಜನೆಗೆ ಯೋಗ್ಯವಾದ ಜಾಗ ಶ್ರೀಶೈಲ ಅಂತ ಹೇಳಿದರು. ಅಲ್ಲೆಲ್ಲ ಅನೇಕ ಪಂಥದ ಸಾಧುಗಳು, ಸತ್ಪುರುಷರು, ವಿದ್ವಾಂಸರು ಅಲ್ಲಿದಾರ. ಅವ್ರ ಸಮ್ಮುಖದೊಳಗೆ ಅಭ್ಯಾಸ ಮಾಡಬಹುದು ಅಂತ ಕೇಳಿದ ದಾಸಿಮಯ್ಯ ಶ್ರೀಶೈಲದ ಕಡೆಗೆ ನಡೆದು ಬರ್ತಾನ ಅನ್ನುವಂಥದ್ದು. ಶ್ರೀಶೈಲದ ಕಡೆಗೆ ನಡೆದು ಬಂದ ದಾಸಿಮಯ್ಯ ಶ್ರೀಶೈಲ ಪೀಠದ ಚಂದ್ರಗೊಂಡ ಶಿವಾಚಾರ್ಯರು ಅನ್ನುವಂಥ ಗುರುಗಳಿಗೆ ಶರಣಾಗುತ್ತಾನೆ. ಬಹಳ ದೊಡ್ಡ ಜ್ಞಾನಿಗಳು ಅಂತ ಹೆಸರುವಾಸಿಯಾಗಿರ್ತಾರ. ಅವರ ಕಡೆಗೆ ಶಿಷ್ಯತ್ವವನ್ನ ಪಡ್ಕೊಂಡು ಸಾಧನೆಯನ್ನ ಮಾಡಿಕೊಳ್ತಾ ಸೇವೆಯನ್ನ ಮಾಡ್ತಾ ಸಾಗಿರುವಂಥ ಸಂದರ್ಭ. ವಿದ್ಯೆಯನ್ನ ಪಡಿತಾನೆ. ವಿದ್ಯೆಯಿಂದ ತೃಪ್ತನಾಗಿರ್ತಕ್ಕಂಥ ದಾಸಿಮಯ್ಯ ಗುರುಗಳ ಕಡೆಯಿಂದ ಅನುಗ್ರಹಿತನಾಗಿ ಆತ ಮತ್ತಲ್ಲಿಂದ ಸಂಚಾರವನ್ನ ಕೈಗೊಂಡ. ಶ್ರೀಶೈಲ ಭಾಗ ನಿಮಗೆ ಗುರ್ತದ. ಅಲ್ಲಿ ಎಂತೆಂಥ ಅತಿರಿತ ಮಹಾರಥರೆಲ್ಲ ಸಾಧನೆ ಮಾಡಿದರು, ಸಿದ್ಧಿಯನ್ನು ಪಡ್ಕೊಂಡ್ರು, ಕೊನೆಗೆ ಮುಕ್ತಿಯನ್ನು ಕೂಡ ಪಡೆದ್ರು ಅನ್ನುವಂಥದ್ದದ. ಶ್ರೀಶೈಲ ಮಲ್ಲಯ್ಯನ ಸ್ಥಾನ ಸಾಮಾನ್ಯರಿಂದ ಅಸಾಮಾನ್ಯರವರೆಗೆ ಎಲ್ಲರಿಗೂ ಹಾರಸಿದಂಥ, ಆಶೀರ್ವದಿಸಿದಂಥ ಜಾಗ. ಶಂಕರಾಚಾರ್ಯರು ಅಲ್ಲಿ ಸಾಧನೆ ಮಾಡಿದರು ಅನ್ನುವಂಥದ್ದು. ಅಕ್ಕ ಮಹಾದೇವಿಯವರ ಬಗ್ಗೆ ನಿಮಗೆ ಗೊತ್ತಿದ್ದದ್ದು. ಹಾಗೆ ಜೇಡರ ದಾಸಿಮಯ್ಯನವರು, ಸೊಲ್ಲಾಪುರದ ಸಿದ್ದರಾಮೇಶ್ವರರು, ಹೇಮರೆಡ್ಡಿ ಮಲ್ಲಮ್ಮನವರು, ಆನಂತರ ಶಿವಾಜಿಯೂ ಕೂಡ ಬೇರೆ ಬೇರೆ ಮಹಾತ್ಮರ ಬಗ್ಗೆ ಸಾಕಷ್ಟು ಕೇಳ್ತೀವಿ. ಅಲ್ಲೇ ಸಾಧನೆ ಮಾಡಿ ಸಿದ್ಧಿಯನ್ನು ಪಡೆದು ದೇಶ ಸಂಚಾರವನ್ನ ಕೆಲವರು ಮಾಡಿದರೆ, ಸಮಾಜ ಕಲ್ಯಾಣ ಕಾರ್ಯವನ್ನ ಕೆಲವರು ಮಾಡ್ತಾ ಸಾಗಿದರು, ಇನ್ನು ಕೆಲವರು ಅಲ್ಲೇ ಮುಕ್ತಿಯನ್ನ ಪಡೆದರು ಅನ್ನುವಂಥದ್ದು. ಅಂಥ ಸಾಧನೆ ಮಾಡಿದ ಸಿದ್ಧರಾಗಿ ಅಲ್ಲಿಂದ ಲೋಕ ಸಂಚಾರವನ್ನ ಮಾಡ್ತಾ ಸಾಗಿದಂಥವರಲ್ಲಿ
ಜೇಡರ ದಾಸಿಮಯ್ಯನವರು ಕೂಡ ಒಬ್ಬರಾಗಿದ್ರು. ಜೇಡರ ದಾಸಿಮಯ್ಯನವರು ಚಂದ್ರಗುಂಡ ಶಿವಾಚಾರ್ಯರಿಂದ ಜ್ಞಾನ ಸಂಪನ್ನರಾಗಿ, ಸಂಸ್ಕಾರ ಸಂಪನ್ನರಾಗಿ ಅಲ್ಲಿಂದ ಸಂಚಾರ ಮಾಡಕ್ಕೆ ಶುರು ಮಾಡಿದ್ರು. ಸಂಚಾರ ಮಾಡೋ ಸಮಯದೊಳಗೆ ಅವರು ಪವಾಡಗಳನ್ನು ಮೆರೆದರು, ಜನಜೀವನವನ್ನು ಸುಧಾರಿಸಿದ್ರು, ದೀಕ್ಷೆಯನ್ನು ಕೊಟ್ಟು ಉದ್ಧಾರ ಮಾಡಿದರು ಅನ್ನುವ ಅನೇಕ ಉದಾಹರಣೆಗಳು ಬರ್ತವೆ. ಅದರಾಗ ಮೊದಲನೇದು ದಟ್ಟಡವಿ ಒಳಗೆ ಸಾಗಿ ಬರುವಾಗ ಅಡವಿಯಲ್ಲಿ ವಾಸ ಮಾಡುವಂಥ ಜನಾಂಗ, ಕಾಡು ಜನಾಂಗ, ಅವರೆಲ್ಲ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುವಂತಹದ್ದು, ಅದರ ಚರ್ಮವನ್ನು ಬಟ್ಟೆಯಾಗಿ ಉಡುವಂತಹದ್ದು, ಅವರದೇ ಆಗಿರ್ತಕ್ಕಂಥ ಒಂದು ಜೀವನ ಪದ್ಧತಿಯನ್ನು ಅವರು ಬೆಳೆಸ್ಕೊಂಡಿದ್ದಾರೆ. ಅದನ್ನ ಹತ್ತಿರದಿಂದ ಕಂಡಂಥ ದಾಸಿಮಯ್ಯನವರು ಇವರನ್ನು ಹೆಂಗಾದರೂ ಸುಧಾರಿಸಬೇಕಲ್ಲ, ಬಟ್ಟೆಗಾಗಿ ಪ್ರಾಣಿಗಳ ಚರ್ಮವನ್ನು ಬಳಸೋದು, ಹೊಟ್ಟೆಗಾಗಿ ಪ್ರಾಣಿಗಳನ್ನು ಕೊಂದು ತಿನ್ನುವಂತಹದ್ದು, ಅದರ ಮಾಂಸವನ್ನು ಆಹಾರವಾಗಿ ಸ್ವೀಕಾರ ಮಾಡುವಂತಹದ್ದು, ಇದು ಒಳ್ಳೇದಲ್ಲ. ನಮ್ಮಂಗ ಅವು ಜೀವದವ, ಅವಕ್ಕೂ ಭಾವನಾ ಅದ, ಜೀವನ ಅದ. ಅವು ದೇವರು ಮನುಷ್ಯನನ್ನ ವಿಶೇಷವಾಗಿ ಸೃಷ್ಟಿ ಮಾಡ್ಯಾನ, ಮತ್ತು ಮನುಷ್ಯನಿಗೆ ವಿಶೇಷವಾದ ಕೆಲವು ಕೊಡುಗೆಗಳನ್ನು ಕೊಟ್ಟಾನ, ಮತ್ತ ಕೆಲ ಜವಾಬ್ದಾರಿಗಳನ್ನು ಕೂಡ ಕೊಟ್ಟಾನ. ಮನುಷ್ಯನನ್ನ ವಿಶೇಷವಾಗಿ ಸೃಷ್ಟಿ ಮಾಡ್ಯಾನ ಅನ್ನೋದಕ್ಕೆ ಅನೇಕ ಉದಾಹರಣೆಗಳದಾವ. ಮನುಷ್ಯ ಎರಡು ಕಾಲಿನ ಮೇಲೆ ನಡೆದಾಡ್ತಾನೆ, ಮನುಷ್ಯನಿಗೆ ತಲೆ ಮೇಲಿದೆ, ತಲೆ ಹೊಟ್ಟೆ ಸಮವಾಗಿರ್ತಾವವು. ಮನುಷ್ಯಂದ ಹಂಗಲ್ಲ, ತಲೆ ಮೇಲೆ ಹೊಟ್ಟೆ ಕೆಳಗೆ. ನಂತರದಲ್ಲಿ ಏನಪ್ಪಾ ಅಂದ್ರೆ ಪ್ರಾಣಿಗಳಿಗೆ ಕೈಕಾಲು ಸಣ್ಣ, ಹೊಟ್ಟೆ ಬಹಳ ದೊಡ್ಡದು. ಮನುಷ್ಯನಿಗೆ ಹಂಗಲ್ಲ, ಇವ ತಪ್ಪಿ ಬಹಳಷ್ಟು ತಿಂದು ಹೊಟ್ಟೆ ದೊಡ್ಡದು ಮಾಡಿಕೊಂಡ್ರೆ ಅದಕ್ಕೆ ದೇವರು ಕಾರಣ ಅಲ್ಲ. ಇವ ಏನಪ್ಪಾ ಅಂತಂದ್ರೆ ತಲೆ ದೊಡ್ಡದಿರ್ಲಿ, ತಲೆ ಎತ್ತರ ಸ್ಥಾನದಲ್ಲಿರ್ಲಿ ಅಂತ ತಲೆ ಮ್ಯಾಲಿಟ್ಟಾನ. ಎರಡು ಪಾದದಿಂದ ನಡೆಯಕ್ಕೆ ಹಚ್ಚಾನ, ವಿಶೇಷವಾದ ಬುದ್ಧಿ ಕೊಟ್ಟಾನ, ಭಾವನಾ ಕೊಟ್ಟಾನ. ಅನೇಕ ವಿಚಾರಗಳನ್ನ ಬರೀ ಮೆದುಳಿನಿಂದಲ್ಲ, ಹೃದಯದಿಂದಲೂ ಕೂಡ ವಿಚಾರ ಮಾಡುವಂತ ವ್ಯವಸ್ಥೆ ಇಟ್ಟಾನ. ಆ ನಂತರದಲ್ಲಿ ದುಡಿಯುವಂಥ ವ್ಯವಸ್ಥೆಯನ್ನು ಕೊಟ್ಟಾನ. ತಾನು ತನ್ನನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿಯನ್ನ ಅಲ್ಲದೆ ಎಲ್ಲರನ್ನ ಅರ್ಥ ಮಾಡಿಕೊಳ್ಳುವಂಥ ಶಕ್ತಿಯನ್ನ, ಮತ್ತಲ್ಲದೆ ಧರ್ಮವನ್ನ, ದೇವರನ್ನ ತಿಳಿದು ನಡೆಯುವಂಥ ವಿಶೇಷವಾದ ಬುದ್ಧಿಯನ್ನ ಕೊಟ್ಟಾನೆ ಇವನಿಗೆ. ಮನುಷ್ಯನಿಗೆ ಅನೇಕ ರೀತಿಯ ವಿಶೇಷ ಗುಣಗಳನ್ನು ದೇವರು ಕೊಟ್ಟಾನ ಅಂತ ಆಗಾಗ ನೋಡ್ರಿ. ಒಂದೇದೇನಪ್ಪಾ ಅಂತಂದ್ರೆ ಮಾತಾಡುವ ಶಕ್ತಿಯನ್ನು ಕೊಟ್ಟಾನೆ ಇವನಿಗೆ, ನಗುವ ಶಕ್ತಿಯನ್ನು ಕೊಟ್ಟಾನೆ ಇವನಿಗೆ, ಆಲೋಚನಾ ಕಲ್ಪನಾ ಶಕ್ತಿಯನ್ನು ಇವನಿಗೆ ಕೊಟ್ಟಾನೆ. ನಂತರದಲ್ಲಿ ಇಡೀ ಜಗತ್ತನ್ನೇ ತಿಳಿಯುವಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ. ಎಂಥ ನೆನಪಿನ ಶಕ್ತಿ ಅದ ಇವನಿಗೆ. ವಿಜ್ಞಾನ ಹೇಳ್ತದ, ಶರೀರ ಒಂದು ಅದ್ಭುತ ಯಂತ್ರ. ಶರೀರದ ಬಗ್ಗೆ ನೋಡುವಾಗ ನೋಡ್ರಿ ಎಷ್ಟು ಅದ್ಭುತ ಐತಿ ಇದು ಅಂತ ಕೇಳಿದರೆ ಬಹಳ ಅದ್ಭುತ ಐತಿ ಅಂತ ವಿಜ್ಞಾನ ಹೇಳ್ತದ. ಶರೀರ ಇದು ಸಾಮಾನ್ಯ ಅಲ್ಲ ಅನ್ನೋದಕ್ಕೆ ತತ್ವಜ್ಞಾನಿಗಳು ಬಹಳ ಮಾತು ಹೇಳ್ಯಾರ. ಆದ್ರೆ ತತ್ವಜ್ಞಾನಿಗಳ ಮಾತು ನಮಗಷ್ಟು ಸುಲಭದಲ್ಲಿ ಅರ್ಥವಾಗ್ತದೋ ಇಲ್ಲೋ, ಆದ್ರೆ ವಿಜ್ಞಾನದ ಮಾತು ಸುಲಭದೊಳಗೆ ಅರ್ಥ ಆಗ್ತದೆ. ಮನುಷ್ಯನ ತಲೆಯ ಬಗ್ಗೆ ಎಷ್ಟೆಲ್ಲ ವಿಚಾರಗಳನ್ನು ಹೇಳ್ತಾರೆ. ಏನು ತಲೆ ಅಂದ್ರೆ ಮೇಗಿನ ತಲೆ ಅಲ್ಲ, ಮಿದುಳು 4 ಪ್ರಕಾರ ಅದಾವೆ. ಅದರೊಳಗೆ ಮನಸ್ಸದೆ, ಮನಸ್ಸು ಕೂಡ 4 ಪ್ರಕಾರ ಇದೆ. ಒಂದು ಪ್ರಜ್ಞಾ ಮನಸ್ಸು, ಒಂದು ಅರೆಪ್ರಜ್ಞಾ ಮನಸ್ಸು, ಒಂದು ಜಾಗೃತ ಮನಸ್ಸು, ಮತ್ತೊಂದು ಸುಪ್ತ ಮನಸ್ಸು. ಹಿಂಗ 4 ಭಾಗಗಳಿದಾವೆ. ಹಿಂಗೆ ಹೇಳ್ತಾ ಬರ್ತಾರೆ. ಇರ್ಲಿ, ಆ ವಿಚಾರಗಳನ್ನು ಮತ್ತೊಮ್ಮೆ ನೋಡೋಣ. ನಂತರದಲ್ಲಿ ಮೆದುಳಿನ ಬಗ್ಗೆ ಹೇಳುವಾಗ
ಎಷ್ಟು ತುರಂತ ಕೆಲಸ ಮಾಡ್ತದಂದ್ರೆ, ಕಾಲಿನ ಮೇಲೆ ತೊಡೆಯ ಮೇಲೆ ಒಂದು ಸೊಳ್ಳಿ ನೊಣ ಕುಂತಿತ್ತಂದ್ರೆ ತಕ್ಷಣ ಕೈ ಅಲ್ಲಿಗೆ ಹೋಗ್ತದ ಅದನ್ನು ಹೊಡ್ಕೊಳಕ್ಕೆ. ಅದು ಬಂದು ಕುಂದ್ರದ ತಡ ಮಿದುಳಿಗೆ ಗುರ್ತಾಗ್ತದ, ಇಂತಲ್ಲೇ ಸೊಳ್ಳೆ ಕುತ್ಕೊಂತು. ಪಟ್ನ ಅದು ಕೈಗೆ ಆಜ್ಞೆ ಮಾಡ್ತದ, ಕೈ ಹೋಗಿ ಆ ಸೊಳ್ಳೆಯನ್ನ ಬಡಿತದ. ಎಷ್ಟು ತಕ್ಷಣಕ್ಕೆ ಆಗ್ತದ ನೋಡ್ರಿ. ಇಲ್ಲಿ ಬಟನ್ ಬಡದಗಳೇನ ಇಲ್ಲಿ ಲೈಟ್ ಪಟ್ನ ಹತ್ತದಲ್ಲ, ಅಷ್ಟು ತೀವ್ರಗತಿ ಒಳಗೆ ನಮ್ಮೊಳಗ ಜ್ಞಾನವಾಹಿನಿಗಳು ಕೆಲಸ ಮಾಡ್ತವ. ರಕ್ತವಾಹಿನಿ, ಜ್ಞಾನವಾಹಿನಿ ಅಂತ ನಮ್ಮೊಳಗದಾವಂತ. ಅವುಗಳು ತಕ್ಷಣಕ್ಕೆ ಕೆಲಸ ಮಾಡ್ತಾವಂತ. ಮತ್ತೆ ಏನೆಲ್ಲ ತಕ್ಷಣಕ್ಕೆ ತಿಳ್ಕೊಳಕ, ಅರ್ಥ ಮಾಡ್ಕೊಳಕ ಇದಕ್ಕೆ ಸಾಧ್ಯದ. ಮತ್ತ ಈ ಕಣ್ಣು ಈ ಗೋಡೆವರೆಗೂ ನಮಗೆ ನೋಡಾಕ ಶಕ್ತಿಯನ್ನ ಕೊಟ್ರೆ, ನಮ್ಮೊಳಗಿನ ಕಲ್ಪನೆಯ ಕಣ್ಣು ಅದರ ಆಚೆಗೆ, ಜಗದಾಚೆಗೆ ನೋಡುವಂತಹ ಶಕ್ತಿಯನ್ನು ಪಡ್ಕೊಂಡದನ್ನುವಂತಹದ್ದನ್ನು ಹೇಳ್ತಾನೆ. ಅದಕ್ಕೆ ರವಿ ಕಾಣದ್ದನ್ನ ಕವಿ ಕಾಣ್ತಾನ ಅಂತ ಹೇಳಿದರು. ಕವಿ ಕಲ್ಪನೆಯಿಂದ ಏನೆಲ್ಲವನ್ನ ನೋಡಬಹುದು ಅನ್ನುವಂಥ ಕಾರಣಕ್ಕೆ. ಅದಕ್ಕೆ ನಮ್ಮ ಮೆದುಳಿಗೆ ಅದ್ಭುತವಾದ ಶಕ್ತಿ ಅದ. ನಂತರದೊಳಗೆ ನಮ್ಮ ಹೃದಯಕ್ಕೆ ನೋಡ್ರಿ, ಅದರೊಳಗೂ 4 ಭಾಗ ಮಾಡ್ತಾರೆ. ನಂತರ ಅದರೊಳಗೆ ಅಶುದ್ಧ ರಕ್ತ ಬರ್ತದೆ, ಅದು ರಕ್ತವನ್ನು ಶುದ್ಧ ಮಾಡ್ತದೆ. ಶರೀರ ತುಂಬೆಲ್ಲ ಅದನ್ನು ಸಂಚಾರ ಆಗುವಂಗೆ ಮಾಡ್ತದ. ಶರೀರವನ್ನ ಸುಸ್ಥಿತಿಯಲ್ಲಿ ಕಾಯ್ಕೊಳ್ಳಿಕ್ಕೆ ಅದು ಸಹಾಯ ಮಾಡ್ತದ ಅನ್ನೋದನ್ನ ನಾವು ಕೇಳ್ತೀವಿ. ಹಾಗೆ ಒಂದೊಂದು ಅಂಗಗಳ ಬಗ್ಗೆ ನೋಡ್ತಾ ಹೋದ್ರೆ ಅದ್ಭುತ ಅನಿಸ್ತದೆ. ಬಾಯಿ ನೋಡ್ರಿ, ಹಲ್ಲು, ನಾಲಿಗೆ, ಮತ್ತ ಹಲ್ಲಿನೊಳಗ 3-4 ಪ್ರಕಾರ ನಾಲಿಗೆ, ಇವೆಲ್ಲ ಸೇರಿ ಏನೆಲ್ಲ ಮಾಡ್ತಾವ. ಬಾಚಿ ಹಲ್ಲು ಕಡಿತದ, ಕೋರೆ ಹಲ್ಲು ತುಂಡು ಮಾಡ್ತದ, ದವಡೆ ಹಲ್ಲು ಸಣ್ಣ ಮಾಡಿ ರಸ ಮಾಡಿ ಬಿಡ್ತದ. ಅದೆಲ್ಲ ರಸ ಆಗಕ್ಕ ಸಹಾಯ ಯಾವುದು ಮಾಡ್ತದ ಅಂದ್ರೆ ಜೊಲ್ಲು, ಲಾಲಾ ರಸ, ಅದನ್ನೆಲ್ಲವನ್ನ ತಿಳು ರಸ ಮಾಡಿಬಿಡ್ತದ. ಅದು ಒಳಗಿಳಿದು ಹೋಗಕ್ಕೆ ಸಹಾಯ ಮಾಡ್ತದ. ಮತ್ತಲ್ಲಿ ಅನ್ನನಾಳ, ಶ್ವಾಸನಾಳ ಅಂತ 2 ಅದಾವ. ಅನ್ನ ಒಳಗಿಳಿಯುವಾಗ ಶ್ವಾಸನಾಳ ಬಂದಾಗ್ತದ, ಅನ್ನನಾಳದೊಳಗಿಂದ ಅನ್ನ ಜಠರಕ್ಕೆ ಹೋಗಿ ಬೀಳುತ್ತದೆ. ಅವು ಹೆಂಗೆ ಆಟೋಮೆಟಿಕ್ ಆಗ್ತಿರ್ತಾವ ನೋಡ್ರಿ ಅವೆಲ್ಲ. ನಂತರದೊಳಗೆ ನಾವು ಏನನ್ನ ನೋಡ್ತಾ ಊಟ ಮಾಡ್ತೀವಿ, ಏನನ್ನ ಮಾತಾಡ್ತಾ ಊಟ ಮಾಡ್ತೀವಿ, ಯಾವ ಭಾವನೆಯಿಂದ ಊಟ ಮಾಡ್ತೀವಲ್ಲ, ಅದಕ್ಕೆ ತಕ್ಕ ಹಾಗೆ ನಮ್ಮ ಆಹಾರ ಅದು ಪಚನ ಆಗ್ತದೆ. ಅದಕ್ಕೆ ತಕ್ಕ ಹಾಗೆ ಆಹಾರ ಅದು ರಸವಾಗುವಂತಹದ್ದು ನೋಡ್ರಿ. ಭಾವನೆಗಳ ಮೇಲೆ ನಿಯಂತ್ರಣ ಇರಬೇಕು. ಅದಕ್ಕೆ ಮೌನದಲ್ಲುಂಬುದು ಆಚಾರವಲ್ಲ, ಲಿಂಗಾರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣು ಎನ್ನುತ್ತಿರಬೇಕು. ಕೂಡಲ ಸಂಗನ ನೆನೆಯುತ್ತ ಉಂಡರೆ ಕರ್ಣವೃತ್ತಿಗಳಡಗುವು ಅಂತ ಹೇಳ್ಯಾರ ನೋಡ್ರಿ. ನಾವೇನಪ್ಪ ಅಂದ್ರೆ ಶಿವನಾಮ ಸ್ಮರಣೆ ಮಾಡ್ಕೊಂತ ಊಟ ಮಾಡುವಂತಹದ್ದು. ಆಮೇಲೆ ಏನಪ್ಪಾ ಅಂತಂದ್ರೆ ಸಂತೋಷಕರವಾದ 2 ಮಾತುಗಳನ್ನಷ್ಟೇ ಮಾತಾಡ್ಕೋತ ಊಟ ಮಾಡಬೇಕು. ಸಮಾಧಾನವಾಗಿ ಊಟ ಮಾಡಬೇಕು. ಸಮಾಧಾನ ಇದ್ದಷ್ಟ ಊಟ ಮಾಡಬೇಕು. ನಮಗೆ ಶಕ್ತಿ ಇದ್ದಷ್ಟು ಊಟ ಮಾಡಬೇಕು. ನಾವು ದುಡ್ದಷ್ಟ ಊಟ ಮಾಡಬೇಕು. ನಮ್ಮ ವಯಸ್ಸಿಗೆ ತಕ್ಕಂಗೆ ಊಟ ಮಾಡಬೇಕು. ಹೊತ್ತು ನೋಡಿ ಊಟ ಮಾಡಬೇಕು. ಹಿಂಗೆಲ್ಲ ಭಾಳ ಅದಾವ. ಹಂಗ ಮಾಡಿದಾಗ ಏನಪ್ಪಾ ಅಂದ್ರೆ ಅನ್ನ ಅದು ಸರಿಯಾಗಿ ರಸ ಆಗಿ, ಅದು ರಸ ರಕ್ತ ಆಗಿ, ರಕ್ತ ನಮಗೆ ಶಕ್ತಿಯಾಗಿ ಪರಿವರ್ತನೆ ಆಗ್ತದ ನೋಡ್ರಿ. ಅಂತ ಅದ್ಭುತದ ಅಲ್ಲಿದೆಲ್ಲ. ನಂತರ ಅಲ್ಲೇನಾಗ್ತದಂದ್ರೆ, ಹೊರಗೆ ನಾವು ಕೈಯಾರೆ ಮಾಡಿದ ಅಡಿಗೆಯನ್ನ ಉಂಡ್ರೂ ಕೂಡ, ಕೈಯಾರೆ ರುಚಿಕರವಾಗಿ ಮಾಡಿದ ಮೆತ್ತನೆಯ ಬಿಸಿಯನೆಯ ಅಡಿಗೆಯನ್ನ ಊಟ ಮಾಡಿದರೂ ಕೂಡ ಶರೀರ ಅದನ್ನ ಸುಮ್ಮನೆ ತಾನ ತಗೊಂಡ್ಬಿಡಂಗಿಲ್ಲ. ಅದನ್ನ ಮೊದಲ ಬಾಯಾಗ ಸಣ್ಣ ಮಾಡಿಕೊಂತು, ಮತ್ತೆ ಗಂಟಲ್ಲ ರಸ ಮಾಡಿ ಇಳಿಸುವಂತು, ಜಠರಕ್ಕೆ ತಗೊಂಡ ಮೇಲೆ ಅಲ್ಲೇನು ಮಾಡಿದಂದ್ರೆ ಹೊಸ ಮತ್ತೊಮ್ಮೆ ಅಡಿಗೆ ಚಾಲು ಆತಲ್ಲಿ. ಅದೇನು ಅಡಿಗೆ ಮನೆ ಇದ್ದಂಗ್ರಿ ಜಠರ. ಅದು ಕೊತ ಕುದೀತಿರ್ತದಂತ. ಅಲ್ಲಿ ಹೋಗಿ ಆಹಾರ ಬಿತ್ತಂದ್ರೆ ಆಹಾರ ಅಲ್ಲೇನಾಗ್ತದಂದ್ರೆ ಮತ್ತಲ್ಲೇ ಏನಪ್ಪಾ ಅಂದ್ರೆ ಸಣ್ಣ ಆಗ್ತದ. ಬ್ಯಾಡಾದ್ದು ಸುಟ್ಟು ಬೇಕಾದ್ದು ಅಲ್ಲಿ ಉಪಯೋಗಕ್ಕೆ ತಗೋತದ. ಅದಕ್ಕೆ ಮತ್ತೆ ಯಾವ್ಯಾವುದೋ ಗ್ರಂಥಿಗಳು ರಸ ಬಿಡ್ತಾವ. ಅದು ಅಂತೂ ಏನಪ್ಪಾ ಅಂತ ಕೇಳಿದ್ರೆ ವ್ಯರ್ಥವಾದದ್ದು ಒಂದು ಕಡೆ ಹೋಗ್ತದೆ, ಮತ್ತೇನಪ್ಪಾ ಅಂದ್ರೆ ಉಪಯೋಗಕರವಾಗಿದ್ದು ಒಂದು ಕಡೆ ಬರ್ತದೆ.
ಅದು ಹೋಗಿ ಸಣ್ಣ ಕರಳಿನೊಳಗೆ ಇಳಿದು ಸಣ್ಣ ಕರಳು ಬೇಕಾದದ್ದನ್ನೆಲ್ಲ ಹೀರ್ಕೊಂಡು ಮತ್ತೆ ಮುಂದೆ ಕಳಿಸ್ತದ. ಅದು ದೊಡ್ಡ ಕರಳಿಗೆ ನೂಕಿಸ್ತದ. ದೊಡ್ಡ ಕರಳು ಏನಪ್ಪಾ ಅಂತಂದ್ರೆ ತನಗೆ ಮತ್ತೆ ಬೇಕಾದ್ದನ್ನ ಅದ ಹೀರ್ಕೊಂಡು ಬೇಡವಾದದ್ದನ್ನೆಲ್ಲ ಹೊರಗೆ ಹಾಕಿ ಬಿಡುತ್ತದೆ. ಇವೆಲ್ಲ ಏನು ಹೀರ್ಕೊಂಡವಲ್ಲ, ಇವೆಲ್ಲ ಏನಾದವು ಅಂದ್ರೆ ಮತ್ತೆ ಅವು ಬಿಡಿ ಬಿಡಿಯಾಗಿ ಒಡಿತಾವ. ಅವನು ಆಹಾರದ ಕಣವನ್ನ ಬಾಯಿಯೊಳಗೆ ಒಡ್ಕೊಂಡ್ವಿ, ಜಠರದೊಳಗೆ ಮತ್ತೆ ಒಡ್ಕೊಂಡ್ವಿ, ಮತ್ತೇನಪ್ಪಾ ಅಂದ್ರೆ ಸಣ್ಣ ಕರಡಿನೊಳಗೆ, ಮತ್ತೇನಪ್ಪಾ ಅಂದ್ರೆ ದೊಡ್ಡ ಕರಡಿನೊಳಗೆ ಎಷ್ಟು ಒಡೆದು 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 ಅದು ಎಷ್ಟು ಸೂಕ್ಷ್ಮ ಮಾಡ್ಕೊತದಂದ್ರೆ ಆಹಾರವನ್ನ ಅಷ್ಟು ಸೂಕ್ಷ್ಮ ಮಾಡಿಕೊಂಡು ಅದನ್ನ ಶರೀರದ ಕಡೆಗೆ ಕಳಿಸ್ಕೊಡ್ತದೆ. ಬೇರೆ 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 ಭಾಗವಾಗಿ ಹೋಗ್ತದೆ. ರಸ, ರಕ್ತ ಒಂದೊಂದು ಕಡೆ ಹೀಗೆಲ್ಲ ತಯಾರಾಗಿ ಶರೀರ ತುಂಬೆಲ್ಲ ವ್ಯಾಪಿಸ್ತದೆ ಅನ್ನುವಂಥದ್ದು ಹೇಳ್ತಾರೆ. ರಸ, ರಕ್ತ, ಹೃದಯ, ಮಾಂಸ, ಮಜ್ಜೆ ಇವೆಲ್ಲ ಆಗಿ ಪರಿವರ್ತನೆ ಹೊಂದದ ಅಂತ. ಇದು ತಾನ ಮಾಡಿಕೊಳ್ತದ್ರಿ ಶರೀರ. ಎಷ್ಟು ಅದ್ಭುತ ಶರೀರ ನೋಡ್ರಿ ಇದು. ಹಿಂಗ ದೇವರೇನಪ್ಪಾ ಅಂತ ಕೇಳಿದ್ರೆ ಅದ್ಭುತವಾದ ಶರೀರವನ್ನ ಕೊಟ್ಟಾನ. ಮನುಷ್ಯನಿಗೆ ಕೊಟ್ಟಿರುವಂತಹದ್ದು ಅಷ್ಟೇ ಅಲ್ಲ, ಪ್ರಾಣಿಗಳಿಗೂ ಹಿಂಗ ಅದ. ಆದ್ರೆ ಮನುಷ್ಯನಿಗೇನಪ್ಪಾ ಅಂತಂದ್ರೆ ಮಾತಾಡುವ, ನಗುವ, ಆಲೋಚನೆ ಮಾಡುವ, ಕಲ್ಪನೆ ಮಾಡಿಕೊಳ್ಳುವ ಮತ್ತು ಎಲ್ಲವನ್ನ ಅರ್ಥ ಮಾಡಿಕೊಂಡು ನಡೆಯುವ, ಎಲ್ಲವನ್ನ ತನ್ನಂತೆ ನೋಡುವ ಮತ್ತೆಲ್ಲದಕ್ಕೂ ಸಹಾಯ ಸಹಕಾರ ಮಾಡುವಂಥ ವ್ಯವಸ್ಥೆಯನ್ನು ಮನುಷ್ಯನಿಗಿಟ್ಟಾನ. ಹಾಗಾಗಿ ಇದನ್ನೆಲ್ಲ ಬಳಸಿಕೊಂಡು ಮನುಷ್ಯ ಏನ್ ಮಾಡಬೇಕಪ್ಪ ಅಂತ ಕೇಳಿದ್ರೆ ಪ್ರಕೃತಿಗೆ ಸಹಾಯಕನಾಗಿ ನಿಂತ್ಕೋಬೇಕು. ದೇವರಿಗೆ ತಾ ಮಾಡ್ಲಿಕ್ಕೆ ಆಗಲಾರ್ದ ಎಲ್ಲ ಕೆಲಸವನ್ನ ಮನುಷ್ಯರ ಕೈಯಿಂದ ಮಾಡ್ಲಿಕ್ಕೆ ಕಳಿಸಿರ್ತಾನೆ ಇಲ್ಲಿಗೆ. ಅದನ್ನು ಮನುಷ್ಯ ಅರ್ಥ ಮಾಡ್ಕೋಬೇಕು. ಎಲ್ಲ ಜೀವಗಳನ್ನ ತನ್ನಂತೆ ಕಾಣಬೇಕು. ಎಲ್ಲ ಜೀವಗಳಿಗೂ ಜೀವನದ ಅನ್ನೋದನ್ನ ನೋಡ್ಬೇಕು. ಅವುಗಳಿಗೆ ಕಷ್ಟ ಬಂದಾಗ ಸಹಾಯ ಮಾಡಬೇಕು. ಪ್ರಾಣಿ ಪಕ್ಷಿಗಳಿಗೂ ತೊಂದರೆಯಾದಾಗ ಸಹಾಯ ಮಾಡಲಿಕ್ಕೆ ಮನುಷ್ಯ ಸಿದ್ಧನಾಗಬೇಕು. ಬದಲಾಗಿ ತನ್ನ ಬಾಯಿ ರುಚಿಗೆ ಪ್ರಾಣಿಗಳನ್ನ ಪಕ್ಷಿಗಳನ್ನ ಕೊಂದು ತಿನ್ನೋದಲ್ಲ, ತನ್ನ ಅನುಕೂಲಕ್ಕೆ ಪ್ರಾಣಿ ಪಕ್ಷಿಗಳನ್ನ ಬಳಸಿಕೊಳ್ಳೋದಷ್ಟೇ ಅಲ್ಲ, ತನಗ ಬೇಕಾದಾಗ ಬಳಸಿಕೊಂಡು ಬೇಡಾದಾಗ ಅವುಗಳನ್ನು ಹೊಡೆದು ಕೈ ಬಿಡೋದಲ್ಲ, ಅವುಗಳನ್ನ ಏನಪ್ಪಾ ಅಂತ ಕೇಳಿದರೆ ಕಸಾಯಿಖಾನೆಗೆ ಕೊಟ್ಟು ಬಿಡೋದಲ್ಲ. ಇದು ತಪ್ಪು. ಮನುಷ್ಯ ತನ್ನಂತೆ ಯಾವಾಗ ಇತರರನ್ನು ನೋಡ್ಲಿಕ್ಕೆ, ತನ್ನಂತೆ ಸರ್ವ ಜೀವರನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೋ ಆವಾಗ ಅವ ನಿಜವಾಗಿಯೂ ಮನುಷ್ಯನಾಗ್ತಾನ ಅನ್ನುವಂಥದ್ದನ್ನ ದಾಸಿಮಯ್ಯನವರು ಯಾರಿಗೆ ಹೇಳಿದರೆ? ಆ ಅಡವಿ ಒಳಗಿರುವಂಥ, ಕಾಡಿನೊಳಗಿರುವಂಥ ಆ ಜನರಿಗೆ ತಿಳುವಳಿಕೆ ಕೊಡಾಕತ್ರು. ಮನುಷ್ಯ ಜೀವನ ಎಂಥದ್ದೈತಿ ಅನ್ನೋದನ್ನು ಹೇಳ್ಕೊಂತ, ಮನುಷ್ಯನ ಕರ್ತವ್ಯ ಏನನ್ನೋದನ್ನು ಹೇಳ್ಕೊಂತ ಆ ಜನರಿಗೆಲ್ಲ ಮಾನವೀಯ ಪ್ರಜ್ಞೆಯನ್ನು ಮೂಡಿಸಾಕತ್ತರ್ರಿ. ಪ್ರಾಣಿಗಳನ್ನ ನಮ್ಮಂತೆ ಕಾಣಬೇಕು, ಬರೀ ನಮ್ಮಂತೆ ಇರೋವ್ರನ್ನಷ್ಟ ನಾವು ನಮ್ಮಂಗೆ ನೋಡ್ಕೊಳ್ಳೋದಲ್ಲ, ಪ್ರಾಣಿ ಪಕ್ಷಿಗಳನ್ನು ಕೂಡ ನಮ್ಮಂಗ ನೋಡ್ಕೋಬೇಕು ಅನ್ನುವಂಥ ತಿಳುವಳಿಕೆಯನ್ನು ಕೊಡಾಕತ್ರಿ. ಒಂದು ವಚನದಾಗ ಕೇಳ್ತೀವಲ್ಲ, ಜಾಲಗಾರನೊಬ್ಬ ಜಲವ ಹೊಕ್ಕು ಹಲವು ಮೀನುಗಳನ್ನು ಹಿಡಿದು ತನ್ನ ಉಪಜೀವನವನ್ನು ಮಾಡ್ತಾನಂತೆ. ಅದ ಏನಪ್ಪಾ ಅಂದ್ರೆ ತನ್ನ ಕಾಲಿಗೆ ಒಂದು ಮುಳ್ಳು ನಡಲಾಗಿ ಊರೆಲ್ಲ ಕೇಳುವಂಗ ಬಾಯಿ ಬಡ್ಕೋತಾನಂತ. ಅಲ್ಲೇ ನೀರಾಗಿಳಿದು, ಹೊಳೆಯಾಗಿಳಿದು, ಸಮುದ್ರದಾಗಿಳಿದು ನೂರಾರು ಜೀವಂತ ಮೀನುಗಳು ಅಲ್ರಿ, ಅವುಗಳನ್ನು ಬಲೆ ಹಾಕಿ ಹಿಡಿಯುವಾಗ ಒದ್ದಾಡ್ತಿರ್ತವೆ. ಅದ್ಯಾವುದರ ಕಲ್ಪನಾ ಇವಂಗಿಲ್ಲ. ಅವು ಜೀವಕ್ಕೆ ಬಾಯಿ ಬಿಡಾಕತ್ತಾವ, ಒದ್ದಾಡಕತ್ತಾವ, ಕಷ್ಟಪಡಾಕತ್ತಾವ, ನಾವು ಸಾಯ್ತೀವಲ್ಲ ಅಂತ ಚಡಪಡಿಸಾಕತ್ತಾವ. ಅಂಥ ಆ ಜೀವಗಳು ಸಾಯ್ತಾವಲ್ಲ ಅನ್ನುವ ಪ್ರಜ್ಞೆ ಇವನಿಗೆ ಬರಲಿಲ್ಲ. ಅವುಗಳನ್ನ ಸಾಯ್ಸಾಕತ್ತಿನಲ್ಲ, ಅವಕ್ಕೆ ಸಂಕಟ ಕೊಡಾಕತ್ತಿನಲ್ಲ ಅಂತ ಇವನಿಗೆ ತಲೆಗೆ ಬರಲಿಲ್ಲ. ಆದ್ರೆ ತನ್ನ ಕಾಲಿಗೆ ಒಂದು ಮುಳ್ಳು ನಡಲಾಗಿ ಜೀವನ ಹೋತನ್ನು ಮಟ್ಟಿಗೆ ಬಾಯಿ ಬಡ್ಕೊಳ್ತಾನ ಅಂತ ಹೇಳ್ತಾನೆ. ಇದು ನಗೆಗೇಡು ಅಲ್ಲೇನಪ್ಪ? ಕನ್ನಗಳ್ಳನ ಮನೆಯ ಬಟ್ಟಲು ಹೋಗಿ ಮರಗುವಂತೆ. ಅವ್ರಂತಾರ, ಊರೆಲ್ಲ ಕೊಳ್ಳಿ ಹೊಡೆದ ಜೀವನ ಮಾಡವ ತನ್ನ ಮನೆಯೊಂದೊಂದು ಸಣ್ಣ ಬಾಟ್ಲು ಕಳೀತಂದ್ರೆ, ಯಪ್ಪ ಬಾಟ್ಲು ಕಳೀತು ನಿಮ್ಮ ಮನ್ಯಾಗ ಐತೆ ಅಂತ ಕೇಳ್ತೈತನಂತ. ಇದಕ್ಕೇನಾರ ಅರ್ಥ ಐತೇನು ಅಂತಾರೆ ಶರಣರು.
ಇನ್ನೊಂದು ಜೀವದ ನೋವು ತನ್ನ ನೋವು ಅಂತ ತಿಳ್ಕೊಳ್ಳಾರ್ದವ ಇನ್ನೇನು ಮಾಡಿದ್ರೆ ಉಪಯೋಗದ ಅಂತ, ಇವ ಮನುಷ್ಯ ಆಗೇನು ಉಪಯೋಗದಾನ ಅಂತೇಳಿ ಇಂಥ ಅನೇಕ ವಿಚಾರಗಳನ್ನು ದಾಸಿಮಾರ್ಯರು ಆ ಜನಾಂಗದವರಿಗೆಲ್ಲ ಹೇಳ್ತಾ ಹೇಳ್ತಾ ಪ್ರಾಣಿಗಳನ್ನು ಕೊಲ್ಲೋದನ್ನು ಬಿಡಿಸಿದ್ರು, ಆ ಪ್ರಾಣಿಗಳನ್ನು ಕೊಂದು ತಿನ್ನೋದನ್ನು ಬಿಡಿಸಿದ್ರು, ಬಟ್ಟೆಗಾಗಿ ಪ್ರಾಣಿಗಳನ್ನು ಕೊಲ್ಲೋದನ್ನು ಬಿಡಿಸಿದ್ರು. ಅವರೇನು ಮಾಡಿದರು ಅಂತಂದರೆ ಬಟ್ಟೆಗಾಗಿ ನೇಯುವಂಥದ್ದನ್ನು, ಅನ್ನಕ್ಕಾಗಿ ಒಕ್ಕಲ್ತನ ಮಾಡುವಂಥದ್ದನ್ನು ಕಲಿಸಿದರು. ಅವರು ಮಾನವೀಯ ಪ್ರಜ್ಞೆಯಿಂದ ಬದುಕುವ ಹಾಗೆ ಮಾಡಿದರು ಅನ್ನುವಂಥದ್ದು ಬರ್ತದೆ. ಆ ನಂತರದೊಳಗೆ ನಂದಿ ಅನ್ನುವ ಗ್ರಾಮ, ಆ ಗ್ರಾಮದೊಳಗೆ ಏನಪ್ಪ ಅಂತ ಕೇಳಿದರೆ ಮೇಲು ಜಾತಿ ಕೀಳು ಜಾತಿ ಅಂತ ಬಹಳ ಬೆಳೆದಾಡ್ತಾ ಇರ್ತಾರೆ. ಅಲ್ಲೇನು ಮಾಡಿದ ಅಂದರೆ ದಾಸಿಮಾರಿಯ ಅದನ್ನು ನೋಡಿ ಮೇಲು ಕೀಳು ಭಾವನೆ ಯಾಕಪ್ಪ, ದೇವರು ಎಲ್ಲರಿಗೂ ಸಮನಾದ ಜೀವನ ಕೊಟ್ಟಾನಂದ ಮೇಲೆ, ಎಲ್ಲರ ಜೀವನಕ್ಕೆ ಅನ್ನ ನೀರು ಗಾಳಿ ಬೆಳಕನ್ನು ಸಮವಾಗಿ ಕೊಟ್ಟಾನಂದ ಮೇಲೆ, ಎಲ್ಲರೂ ಉಣ್ಣೋದು ಬಾಯಿಯಿಂದಲೇ, ಎಲ್ಲರೂ ಏನಪ್ಪ ಅಂದ್ರೆ ದುಡಿಯೋದು ಕೈಯಿಂದಲೇ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿಯೇ ಜೀವನವನ್ನು, ಎಲ್ಲರೂ ಕೊನೆಗೆ ಅದೇ ರೋಗ ಅದೇ ಸಾವಿಗೆ ಒಳಗಾಗುವಂಥದ್ದಿರುವಾಗ ಮತ್ಯಾಕಪ ಜಾತಿ ಭೇದ ಅನ್ನುವಂಥದ್ದನ್ನು ತಿಳಿಸಿ ಹೇಳ್ತಾ ಜಾತಿ ಭೇದವನ್ನು ಕಳೆದ ಅನ್ನುವಂಥ ಪ್ರಸಂಗ ಬರ್ತದೆ. ಹಾಗೆ ಮುಂದುವರೆದು ಏನಪ್ಪಾ ಅಂತ ಕೇಳಿದ್ರೆ ಗೌಡಗೆರೆ ಅನ್ನೋ ಗ್ರಾಮದೊಳಗೆ ಮುದ್ದಯ್ಯ ಅನ್ನುವ ರೈತನ ಜೊತೆ ಕೂತ್ಕೊಂಡಿರ್ತಾನೆ. ಆತನ ಜೋಡಿ ಸಂವಾದ ಮಾಡಿಕೋತ ಕೂತಾಗ ಆ ರೈತ ಒಂದು ಪ್ರಶ್ನೆ ಕೇಳ್ತಾನೆ. ಏನು ಪ್ರಶ್ನೆಪ್ಪ ಅಂತ ಕೇಳಿದ್ರೆ, ಬರೀ ದುಡಿಯುವುದು ಉಣ್ಣೋದು ಇಷ್ಟ ಅನಪ್ಪ ಜೀವನ, ಮನುಷ್ಯದ ಜೀವನ ಇಷ್ಟಕ್ಕೆ ಪರಿಪೂರ್ಣ ಆಗ್ತದೇನು, ಮನುಷ್ಯನ ಜೀವನ ಇಷ್ಟಕ್ಕೆ ಸಾರ್ಥಕತೆಯನ್ನು ಪಡೀತದೇನು, ಮನುಷ್ಯ ಏನು ಮಾಡೋದ್ರಿಂದ ಜೀವನವನ್ನು ಸಾರ್ಥಕ ಮಾಡಿಕೋಬಹುದು ಅನ್ನುವಂಥ ಪ್ರಶ್ನೆಯನ್ನು ಆತ ಕೇಳಿದಾಗ ಆಗ ದಾಸಿಮಾರಿಯ ಆತನಿಗೆ ತಿಳುವಳಿಕೆ ಹೇಳ್ತಾನೆ. ನಾವು ಹುಟ್ಟಿ ಬಂದ ಕಾರಣವನ್ನು ತಿಳ್ಕೋಬೇಕು. ಕಾರಣವನ್ನು ತಿಳಿದ ಮೇಲೆ ನಾವು ಜೀವನವನ್ನು ಸರಿಯಾಗಿ ಧರ್ಮ ಮಾರ್ಗದಲ್ಲಿ ಕಳಿಬೇಕು. ದೇವರನ್ನ ಅನವರತ ಧ್ಯಾನ ಮಾಡಿ ಮುಕ್ತರಾಗುವಂತಹದ್ದನ್ನೇ ನಾವು ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಹೇಳಿದ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಅನ್ನೋ ವಚನದ ಉದಾಹರಣೆ ಕೊಡ್ತಾರ. ಆ ಸಂದರ್ಭದೊಳಗೆ ದೇವರು ಎಲ್ಲ ಕೊಟ್ಟಾನಪ್ಪ, ಭೂಮಿಯನ್ನ ಕೊಟ್ಟಾನ, ಆಮೇಲೆ ಭೂಮಿ ಒಳಗೆ 4 ಕಾಳುಗಳನ್ನು ಬೆಳೆದು ಕೊಟ್ಟಾನ, ಹಣ್ಣು ಹಂಪಲವನ್ನು ಬೆಳೆದು ಕೊಟ್ಟಾನ. ಅವೆಲ್ಲವನ್ನ ಬೆಳಕೊಂಡು ಉಂಡು ನಾವು ನಮ್ಮ ಜೀವನವನ್ನು ನಾವು ಕಳೆದು ಬಿಟ್ಟಿವಿ ಅಂದ್ರೆ ಸಾಕಾಗುವುದಲ್ಪ. ಬರೇ ಏನಪ್ಪಾ ಅಂದ್ರೆ ಆಹಾರ ನಿದ್ರೆ ಭಯ ಮೈಥುನದೊಳಗನ ಜೀವನ ಕಳೆದು ನಾವು ಹೋಗಿಬಿಟ್ಟಿವಿ ಅಂದ್ರೆ ಏನು ಉಪಯೋಗ? ಅದಕ್ಕೆ ಎಲ್ಲ ಕೊಟ್ಟ ದೇವರನ್ನ ನೆನಿಬೇಕು. ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕೊನ್ನಿಗಳ ನೇನೆಂಬೆ ರಾಮನಾಥ. ಎಲ್ಲ ಕೊಟ್ಟಿರುವ ದೇವರನ್ನ ನೆನೆದೇ ಇದ್ರೆ ನಾವು ಜೀವನವನ್ನ ವ್ಯರ್ಥ ಮಾಡಿಕೊಂಡಂಗಾಗ್ತದೆ. ಎಲ್ಲ ಕೊಟ್ಟಿರುವ ದೇವರನ್ನ ನೆನೆತ ನಾವು ನಮ್ಮ ಜೀವನವನ್ನ ಧನ್ಯತೆಯಿಂದ ಕಳಿಬೇಕು. ಬರೇ ಕೊಟ್ಟಿರುವ ದೇವರನ್ನ ನೆನೆದ್ರೆ ಸಾಕಾಗುವುದಿಲ್ಲ. ನಮ್ಮ ಜೀವನವನ್ನ ಯಾಕೆ ಇಲ್ಲಿ ಹುಟ್ಸ್ಯಾನ ಅನ್ನೋದನ್ನ, ಮನುಷ್ಯರಾಗಿ ಯಾಕೆ ಹುಟ್ಸ್ಯಾನ ಅನ್ನೋದನ್ನ ವಿಚಾರ ಮಾಡಬೇಕು. ನಾವೇನಪ್ಪ ಅಂತಂದ್ರೆ ಮುಕ್ತಿ ಹಾದಿಯನ್ನೇ ಹಿಡಿಬೇಕು ಅನ್ನೋದನ್ನ ಆ ರೈತನಿಗೆ ಹೇಳ್ತಾನ ಅನ್ನುವಂಥದ್ದು ಬರ್ತದೆ. ಆ ನಂತರದೊಳಗೆ ಆಂಧ್ರ ಪ್ರದೇಶದ ಭಾಗಕ್ಕೆ ಹೋಗಿ ಅಲ್ಲೇ ಸಂಚಾರ ಮಾಡ್ತಾ ಅನೇಕ ಜನರನ್ನು ಉದ್ಧಾರ ಮಾಡಿ ಪೊಟ್ಟಲ ಕೆರೆ ಅನ್ನುವಂಥ ಭಾಗದೊಳಗೆ ಇರ್ತಕ್ಕಂಥ ರಾಜ 1ನೇ ಜಯಸಿಂಹ ಆತನಿಗೆ ಧರ್ಮದ ಉಪದೇಶವನ್ನು ಮಾಡ್ತಾನೆ ಅನ್ನುವಂಥದ್ದು. ಇಷ್ಟೆಲ್ಲ ಕಾರ್ಯವನ್ನು ಮಾಡ್ತಾ ಮಾಡ್ತಾ ಬಂದಂಥ ದಾಸಿಮಾರಿಯ
ತನ್ನ ಹುಟ್ಟೂರಿಗೆ ಬರ್ತಾನೆ, ಮುದನೂರಿಗೆ ಹೊಳ್ಳಿ ಬರ್ತಾನೆ. ಬಂದ ಮೇಲೆ ಮನೆಯನ್ನವರೆಲ್ಲ ಆತನಿಗೆ ಮದುವೆ ಮಾಡಬೇಕು ಅಂತ ವಿಚಾರ ಮಾಡಿದರು. ಅಂತೂ ವಯಸ್ಸಿಗೆ ಬಂದಾತ, ಎಲ್ಲ ರೀತಿಯ ಜ್ಞಾನ ಅವನಿಗದೆ, ತಿಳಿದು ಜೀವನ ಮಾಡ್ತಾನೆ. ಅವನಿಗೊಂದು ಜೀವನ ಸಂಗಾತಿಯನ್ನು ಆರಿಸಿ ಕೊಟ್ರೆ, ಮದುವೆ ಮಾಡಿಬಿಟ್ರೆ ಯೋಗ್ಯಕತೆ ಅಂತೇಳಿ ತಂದೆ ತಾಯಿಗಳು ಬಂಧು ಬಾಂಧವರೆಲ್ಲ ವಿಚಾರ ಮಾಡಿದರು. ಕನ್ಯೆಯನ್ನು ನೋಡ್ಲಿಕ್ಕೆ ಶುರು ಮಾಡಿದ್ರು. ಕನ್ಯೆ ನೋಡೋದು ಅಂದ್ರೆ ನಿಮಗೆ ಗುರ್ತದೆ, ಆಗಲೂ ಈಗಲೂ ಹಾಗೇ ಅದ. ಆದ್ರೆ ಆವಾಗ ಸುಲಭದೊಳಗೆ ಕನ್ಯೆ ಸಿಗುವಂತಹದ್ದಿತ್ತು, ಈಗ ಅಂಥದ್ದಿಲ್ಲ. ಈಗ ಕನ್ಯೆದೇ ದೊಡ್ಡ ಸಮಸ್ಯೆ ಅಂತ ಹಿರಿಯರೆಲ್ಲ ಹೇಳ್ತಿರ್ತಾರೆ. ಆವಾಗ ಕನ್ಯೆ ನೋಡೋದು ಅಂದ್ರೆ ಕೆಲ ವಿಚಾರಗಳು ನಿಮಗೆ ಗೊತ್ತಿದ್ದದ್ದು ಅದಾವ. ಶರಣರು ಒಂದು ನಮೂನಿ ನೋಡಿದ್ರೆ ಸಾಮಾನ್ಯರು ಒಂದು ನಮೂನಿ ನೋಡ್ತಿದ್ರು. ಶರಣರು ಏನು ನೋಡ್ತಿದ್ರು ಅಂದ್ರೆ ದೈವ ಭಕ್ತರಿರಬೇಕು, ಮುಂದೆ ಎಲ್ಲರನ್ನ ಪ್ರೀತಿಸುವಂಥವ್ರು ಇರಬೇಕು, ಮತ್ತು ತಮಗ ತಕ್ಕ ಹಾಗೆ ಅವರು ಧರ್ಮ ಮಾರ್ಗದೊಳಗೆ ನಡೆಯುವಂಥವ್ರು ಇರಬೇಕು, ತಮ್ಮ ಕಾಯಕ್ಕೆ ಅವರು ಕೈ ಜೋಡಿಸಿ ಸಹಾಯ ಮಾಡುವಂಥವ್ರು ಇರಬೇಕು, ಮತ್ತು ಎಲ್ಲಾನು ಅರ್ಥ ಮಾಡಿಕೊಂಡು ನಡೆದರೆ ಭಾಳ ಚಲೋ, ನಂತರ ಹಿಂಗೆಲ್ಲ ನೋಡುವಂಥದ್ದು. ಆದರೆ ಸಾಮಾನ್ಯರ ಹಂಗಲ್ಲ, ಅವರು ಬೇರೆ ಬೇರೆ ವಿಚಾರಗಳನ್ನು ಮಾಡುವಂಥದ್ದು. ರೂಪ ಚಂದ ಇರಬೇಕು, ಕೆಲವರು ಗುಣ ನೋಡಿದ್ರೆ ಕೆಲವರು ರೂಪ ಅಷ್ಟ ನೋಡುವಂಥವ್ರು, ಕೆಲವರು ರೂಪಾನೂ ಇರಬೇಕು ಗುಣನೂ ಇರಬೇಕು ಅನ್ನುವಂಥವರು ಕೂಡ. ನಂತರದೊಳಗೆ ಇನ್ನು ಕೆಲವರು ಎತ್ತರ, ಗಿಡ್ಡ, ದಪ್ಪ, ತೆಳ್ಳ, ಮುಂದೇನಪ್ಪ ಅಂದ್ರೆ ಕೈಯನ್ನು ರೇಖೆ ನೋಡೋದು, ಕೈ ಬೆರಳುಗಳನ್ನು ನೋಡೋದು, ಆಮೇಲೆ ಮಾತಾಡಿಸಿ ನೋಡೋದು, ಹಾಡಿಸಿ ನೋಡೋದು, ನಡೆದಾಡಿಸಿ ನೋಡೋದು, ಆಮೇಲೆ ಏನಪ್ಪ ಅಂದ್ರೆ ಇನ್ನು ಏನೇನೋ ಒಂದು ಪರೀಕ್ಷೆಗಳನ್ನಿಟ್ಟು ಅಂತೂ ಬಾಳ ಸಂಗಾತಿಯನ್ನ ಆರಿಸಿಕೊಳ್ಳುವಂತಹದ್ದು, ಅಂದ್ರೆ ಕನ್ಯೆಯನ್ನು ಆರಿಸಿಕೊಳ್ಳುವಂತಹದ್ದು ಇತ್ತು. ಅದರೊಳಗೆ ಸಾಮಾನ್ಯರಂತೂ ಭಾಳ ಆರಿಸ್ತಿದ್ರು. ಈ ಕೈಕಾಲಟ್ಟ ನೋಡುವುದಲ್ಲ, ಮಾತಾಡಿಸಿ ಹಾಡಿಸಿ ನೋಡುವುದು ಅಟ್ಟ ಅಲ್ಲ, ಮುಂದೇನಪ್ಪ ಅಂದ್ರೆ ಅವರ ಮನೆತನವನ್ನ, ಅವರ ವಿಚಾರವನ್ನ, ವ್ಯಕ್ತಿತ್ವವನ್ನು ಅಟ್ಟ ನೋಡುವುದಲ್ಲ, ಮತ್ತೇನೇನು ನೋಡೋದು ಅಂದರೆ ಅವರ ಜಾತಕವನ್ನು ನೋಡೋದು, ಆಮೇಲೆ ಸಾಲಾವಳಿ ಬರ್ತದಿಲ್ಲೋ ಅಂತ ನೋಡೋದು, ಆಮೇಲೆ ಹೀಗೂ ಅನೇಕ ವಿಚಾರಗಳದಾವ. ನಮಗಿಂತ ನಿಮಗೆ ಭಾಳ ಚಂದ ಗೊತ್ತದಾವ ಅವೆಲ್ಲ. ಏನೆಲ್ಲ ನೋಡಿ ಅಂತೂ ಒಂದು ಕನ್ಯೆಯನ್ನು ಪಾಸ್ ಮಾಡಿ ಮದುವೆಯನ್ನು ಆಗುವಂತಹದ್ದು. ಆದ್ರೆ ಶರಣರು ಹಂಗ ನೋಡ್ತಿದ್ದಿಲ್ಲ. ಅವ್ರೇನಪ್ಪ ಅಂತಂದ್ರೆ ಧರ್ಮವನ್ನ ತಿಳ್ಕೊಂಡಾರೋ ಇಲ್ಲೋ, ಸಂಸ್ಕಾರವಂತರ ಅದಾರಿಲ್ಲೋ, ನಮ್ಮ ಕಾಯಕದ ಜೊತೆಗೆ ಕೈ ಜೋಡಿಸುವಂಥವ್ರು ಅದಾರಿಲ್ಲೋ, ನಮ್ಮ ಮನೆತನಕ್ಕೆ ಹೊಂದಿಕೊಂಡು ಹೋಗುತ್ತಾರಿಲ್ಲೋ, ಸಾಕು ನನ್ನ ಸಾಧನೆಯ ಜೊತೆಗೆ ಅವರು ಒಂದಿಟ್ಟು ಸಾಧನೆ ಮಾಡಿ ನನ್ನ ಸಾಧನೆಗೆ ನೆರವಾಗುವುದರ ಜೊತೆಗೆ ತಮ್ಮ ಸಾಧನೆಯನ್ನು ಮಾಡಿಕೊಂಡು ಹೋದ್ರೆ ಸಾಕು ಅನ್ನುವಂಥ ವಿಚಾರ ಶರಣರದು. ಆದ್ರೆ ಇವತ್ತೇನು ನೋಡಕತ್ತೀವಂದ್ರೆ ಇವ್ಯಾವು ನೋಡಲ್ರಿ. ಈಗ ಕೈ ರೇಖಾನೂ ನೋಡುವುದಿಲ್ಲ, ಬೆರಳುಗಳ ಉದ್ದಗಳನ್ನು ನೋಡೋದಲ್ಲ, ದಾರ ಹಚ್ಚಿ ನೋಡೋದು, ನಡೆದಾಡಿಸಿ ನೋಡೋದು, ಹಾಡಿಸಿ ನೋಡೋದು, ಮಾತಾಡಿಸಿ ನೋಡೋದು, ಅಡಿಗೆ ಮಾಡಿಸಿ ನೋಡೋದು, ಚಹಾ ಮಾಡಿಸಿ ನೋಡೋದು, ಏನು ಇಲ್ರಿ ಇವೆಲ್ಲ. ಈಗೆಲ್ಲ ಏನಾಗ್ಯದ ಅಂತಂದ್ರೆ ಸಾಲಾವಳಿ ನೋಡೋದು, ಆಮೇಲೆ ಏನಪ್ಪ ಅಂತಂದ್ರೆ ಕುಂಡ್ಲಿ ಜಾತಕ ನೋಡೋದು, ಇವೆಲ್ಲದಕ್ಕಿಂತ ಹೆಚ್ಚಾಗಿ ಏನಾಗ್ಯದ ಅಂದ್ರೆ ಈಗ ಅವರ ಬಯೋಡೇಟಾ ನೋಡಿ ನಂತರದೊಳಗೆ ಏನು ಕೇಳೋದಂತಂದ್ರೆ ಸರ್ಕಾರಿ ನೌಕರಿ ಅದ ಇಲ್ಲೋ, ಆಸ್ತಿ ಏನದ, ಹೊಲ ಮನೆ ಆಸ್ತಿ ಏನದ, ಇವಿಷ್ಟ ಕೇಳುವಂಥದ್ದು ಅದ. ಸರ್ಕಾರಿ ನೌಕರಿ ಮತ್ತು ಹೊಲ ಮನಿ ಇದ್ರೆ ಚಲೋ, ಎರಡೂ ಇಲ್ಲಂದ್ರೆ ಒಂದರ ಇರ್ಬೇಕು. ಸರ್ಕಾರಿ ನೌಕರಿಯರ ಇರಬೇಕು, ಆಸ್ತಿ ಇಲ್ಲಂದ್ರೆ ಇಲ್ಲ, ಸರ್ಕಾರಿ ನೌಕರಿ ಇಲ್ಲ ಅಂದ್ರೆ ಆಸ್ತಿನರ ಇರಬೇಕು ಅನ್ನುವಂಥ ವಿಚಾರವನ್ನ ಇವತ್ತು ನೋಡಕತ್ತಾರೆ. ನೇಕಾರರಿಗೆ ಹೆಣ್ಣು ಕೊಡುವಲ್ರು, ಹೆಣ್ಣು ಸಿಗುವಲ್ವು ಅಂತ ಈ ಭಾಗದೊಳಗೆ, ರೈತರಿಗೆ ಹೆಣ್ಣು ಸಿಗುವಲ್ಲು, ಕನ್ಯೆ ಸಿಗುವಲ್ವು ಅಂತ ಆ ಕಡೆ ಭಾಗದೊಳಗೆ ಎಲ್ಲರೂ ಆ ಸಮಸ್ಯೆಯನ್ನು ಹೇಳ್ಕೊಂತಾರೆ. ಇನ್ನು ಕೆಲವ್ರು ಏನಂತಾರ ಅಂದ್ರೆ ಕನ್ಯೆನ ಭಾಳ ಕಡಿಮೆ ಅದಾವ ಅಂತ ಇನ್ನು ಕೆಲವರು ಚರ್ಚೆ ಮಾಡ್ತಿರ್ತಾರೆ. ಕನ್ಯೆ ಏನು ಕಡಿಮೆ ಇಲ್ಲ ಬಿಡ್ರಿ, ಕನ್ಯೆ ರಗಡದಾವ.
ಆದ್ರೆ ಏನಾಗೈತಿ ಅಂದ್ರ ಆಸ್ತಿ ಬೇಕಾಗೈತಿ ಎಲ್ಲರಿಗೂ, ಹುಡುಗ ಬೇಕಾಗಿಲ್ಲ. ಹುಡುಗ ಚಂದ ಅದಾನೋ ಅನ್ನೋದು ಬೇಕಾಗಿಲ್ಲ, ಹುಡುಗ ವಿದ್ಯಾವಂತ ಅನ್ನೋದು ಬೇಕಾಗಿಲ್ಲ, ಹುಡುಗ ಏನಾದ್ರೂ ಮಾಡಿ ದುಡಿದು ಜೀವನ ಮಾಡ್ತಾನ ಅನ್ನೋದು ಬೇಕಾಗಿಲ್ಲ, ಹುಡುಗ ಸಂಸ್ಕಾರವಂತ ಅನ್ನೋದು ಬೇಕಾಗಿಲ್ಲ, ಹುಡುಗ ಒಳ್ಳೆ ಮನೆತನದವ ಅಂತ ಬೇಕಾಗಿಲ್ಲ. ಏನು ಬೇಕಾಗಿ ಅಂದ್ರೆ ಹುಡುಗ ಸರ್ಕಾರಿ ನೌಕರಿ ಅದಾನಿಲ್ಲೋ ಅನ್ನೋದು ಮುಖ್ಯ ಬೇಕಾಗ್ಯದ. ಒಂದಿಟ್ಟ ಬಣ್ಣ ಹೆಚ್ಚು ಕಮ್ಮಿ ಇದ್ರೆ ನಡೀತದ, ಒಂದಿಟ್ಟು ಗುಣ ಹೆಚ್ಚು ಕಮ್ಮಿ ಇದ್ರೆ ನಡೀತದ, ಏನ್ ತೊಂದರೆ ಇಲ್ಲ. ಆದ್ರೆ ಸರ್ಕಾರಿ ನೌಕರಿ ಇದ್ರೆ ಒಳ್ಳೇದು ಅಂತೇಳಿ, ಆಸ್ತಿ ಇದ್ರೇನೆ ಒಳ್ಳೇದು ಅನ್ನುವಂತ ವಿಚಾರಕ್ಕೆ ಇವತ್ತು ಬಂದು ನಿಂತುಕೊಂಡಾರ. ಇನ್ನೊಂದೇನಪ್ಪಾ ಅಂತ ಕೇಳಿದ್ರೆ, ಇಲ್ರಿ ಅಜ್ಜಾರ ಹಂಗೂ ಆಗಿಲ್ಲ, ಹೆಣ್ಮಕ್ಳು ಇವತ್ತು ಬಹಳ ಕಲ್ತಾರ, ಅವರು ಗಂಡ್ಮಕ್ಳು ಸರಿ ಜೋಡಿ ಕಲ್ತಾರ, ಅವರು ಇನ್ನೂ ಗಂಡ್ಮಕ್ಳಿಗಿಂತ ಹೆಚ್ಚಿಗೆ ಕಲ್ತಾರ. ಮುಂದೇನಂದ್ರ ಅವರು ಉದ್ಯೋಗ ಮಾಡಕತ್ತಾರ, ನಮ್ಮ ಕಾಲ ಮೇಲೆ ನಾವು ನಿಂತೀವಿ, ಆರ್ಥಿಕವಾಗಿ ನಾವು ಸ್ವತಂತ್ರ ಅದೀವಿ, ನಮ್ಮ ಜೀವನ ನಮಗೆ ರೂಪಿಸ್ಕೊಳಕ್ ಗುರ್ತದ, ಯಾರ ಹಂಗನ್ಯಾಗ ನಾವು ಇರಬೇಕಾಗಿಲ್ಲ, ನಮ್ಮ ಮನೆತನ ನಡೆಸುವ ಶಕ್ತಿ ನಮಗ ಐತಿ ಅನ್ನುವ ಭಾವನೆ ಅವರಿಗಿರೋದ್ರಿಂದ ಅವರು ಯಾವುದನ್ನು ನೋಡೋದಿಲ್ಲ. ಮುಂದೇನಪ್ಪಾ ಅಂದ್ರೆ ತಮಗಿಂತಲೂ ಹೆಚ್ಚಿಗೆ ದುಡಿಯುವಂತ, ಮತ್ತೇನಪ್ಪಾ ಅಂದ್ರೆ ತಮಗಿಂತಲೂ ಉತ್ತಮ ಸ್ಥಿತಿವಂತನಿರುವಂತ ಹುಡುಗನನ್ನ ಅವರು ನೋಡಾಕತ್ತಾರ ಅನ್ನುವಂಥದ್ದು. ಇನ್ನೂ ಇತ್ತೀಚೆಗೆ ಸಂಶೋಧನೆಗಳೇನು ಹೇಳತ್ತಾವಂದ್ರೆ, ಈ ಪತ್ರಿಕಾ ರಂಗದವರು ಅನೇಕ ಸಂಶೋಧನೆಗಳನ್ನ, ಅನೇಕ ವರದಿಗಳನ್ನು ಕೊಡ್ತಿರ್ತಾರ. ಅವ್ರೇನಂತಾರಂದ್ರೆ, ಇಲ್ಲ ಇವತ್ತು ಹೆಣ್ಣು ಮಕ್ಕಳಿಗೆ ಏನಾಗ್ಯದ ಅಂತ ಕೇಳಿದರೆ, ಜೀವನ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಸಮೃದ್ಧತೆಯ ಜೀವನ, ಸಂತೃಪ್ತಿ ಜೀವನಕ್ಕಿಂತಲೂ ಸಮೃದ್ಧವಾದ ಜೀವನದ ಕಡೆಗೆ ಲಕ್ಷ್ಯ ಕೊಡಾಕತ್ತಾರ. ಚಲೋ ಮನೆ ಬಂಗ್ಲೆ, ಸ್ಥಿತಿವಂತರಿರಬೇಕು, ಆಸ್ತಿ ಚೆನ್ನಾಗಿರಬೇಕು ಅನ್ನೋದ್ರ ಕಡೆನ ಹೆಚ್ಚು ಲಕ್ಷ್ಯ. ಮದುವೆ, ಮಕ್ಕಳು, ಜಂಜಾಟ, ಜೀವನದ ಜವಾಬ್ದಾರಿ ಅನ್ನೋದಕ್ಕಿಂತಲೂ ಜೀವನವನ್ನು ನಾವು ಸಂಪದ್ಭರಿತವಾಗಿ ಸಮೃದ್ಧವಾಗಿ ಮಾಡಿಕೊಳ್ಬೇಕು ಅನ್ನೋದ್ರ ಕಡೆಗೆ ಹೆಚ್ಚು ಲಕ್ಷ್ಯದ ಅನ್ನುವಂಥದ್ದು. ಇನ್ನೂ ಕೆಲವರಿಗೆ ಏನಾಗೈತಿ ಅಂದ್ರೆ, ದೌಡ್ ಮದುವೆ ಮಾಡ್ಕೊಂಡು ಏನು ಮಾಡೋದದ ಅನ್ನೋ ಭಾವನಾ ಅದ ಅಂತ. ಅವರು 30 ತನಕ 40 ತನಕನೂ ಮದುವೆ ಆಗ್ಲಾರ್ದೆ ಇರುವಂಥವ್ರು, ಎಜುಕೇಟೆಡ್ ಆಗಿರುವಂಥವ್ರೇ ಹಿಂಗೆ ವಿಚಾರ ಮಾಡಕತ್ತಾರ ಅನ್ನುವಂಥದ್ದದ. ನಂತರದೊಳಗೆ ಏನಂತಂದ್ರೆ, ಮದುವೆ ಜಂಜಾಟ ಬಿಡ ಅನ್ನುವಂಥವ್ರು. ನಂತರ ಏನಪ್ಪಾ ಅಂದ್ರೆ, ಮದುವೆ ಆದ್ರ ಆಗುಣು ಖರೆ, ಆದ್ರ ಅವ್ರು ಹೇಳ್ದಂಗೆ ಇವ್ರು ಹೇಳ್ದಂಗೆ ಅಲ್ಲ ಅನ್ನುವಂಥ ಭಾವನಾ. ಮುಂದ ಮಕ್ಕಳ ಮರಿ ಜಂಜಾಟ ನಮಗ ಬೇಕಾಗಿಲ್ಲ, ಮದುವೆ ಅಂದ್ರೆ ಹ್ಞೂ ಅನ್ನೋಣ ಖರೆ, ಮಕ್ಕಳಂದ್ರೆ ನಮಗ ವಾಲ್ಯ ಅನ್ನುವಂಥವ್ರು ಅದಾರಂತ ಈಗಿನ ಕಾಲದಾಗ. ಮತ್ತ ಮಕ್ಕಳಾದ್ರ ಆಗಲಿ, ಅದು ಏನಪ್ಪಾ ಅಂದ್ರೆ 60 ವಯಸ್ಸಿನ ತನಕ ಆದ್ರ ಸಾಕು, ನಮಗ್ ದೌಡ್ ಮಕ್ಕಳು ಬ್ಯಾಡ ಅನ್ನುವಂಥವ್ರು ಅದಾರಂತ ಈಗ. ಮುಂದೆ ಮಕ್ಕಳಾದ್ರ ಆಗಲಿ, ಅವ್ರಿಗೆ ಹಾಲು ಉಣಿಸ್ಬೇಕು, ಅವ್ರ ಹೊಲಸ ಬೆಳಿಬೇಕು, ಅವ್ರನ್ನ ತಿಡಿ ಬೆಳೆಸ್ಬೇಕು, ಈ ಜಂಜಾಟ ನಮಗ ಬೇಡ. ಅವ್ರನ್ನೇನಪ್ಪಾ ಅಂದ್ರೆ ನೋಡ್ಕೊಳಕ್ ಬೇಕಾರ ಒಬ್ಬರನ್ನ ಆಯಾ ಇಡ್ತೀವಿ ಖರೆ, ಅವರನ್ನ ಒಂದು ಬೇಬಿ ಸಿಟ್ಟಿಂಗ್ನೊಳಗೆ ಇಡ್ತೀವಿ ಖರೆ, ಮಕ್ಕಳನ್ನ ನೋಡ್ಕೊಳ್ಳೋ ಕೇಂದ್ರಗಳದಾವಲ್ಲ, ಶಿಶು ವಿಹಾರಗಳು, ಅಲ್ಲಿ ಇಡ್ತೀವಿ ಖರೆ, ನಮಗ ಅದನ್ನೆಲ್ಲ ಮಾಡಕ್ ಆಗೋದಿಲ್ಲ. ಹಂಗಿದ್ರೆ ಮಕ್ಕಳು ಇಲ್ಲ ಅಂದ್ರೆ ಇಲ್ಲ ಅಂತ ಕಂಡೀಷನ್ ಮಾಡುವಂಥವ್ರು ಅದಾರಂತೆ ಈಗಿನ ಕಾಲದಾಗ. ಮತ್ತೆ ಎದಿ ಹಾಲು ಉಣಿಸ್ಬೇಕು, ಅದೆಲ್ಲ ನಮಗ್ ಗೊತ್ತಿಲ್ಲ, ನಮ್ಮ ಸೌಂದರ್ಯ ಕೆಡಬಾರ್ದು, ನಮ್ಮ ಛಂದಸ್ ಹೋಗಬಾರ್ದು, ನಮ್ಮ ಶರೀರದೊಳಗೆ ವ್ಯತ್ಯಾಸ ಆಗಬಾರ್ದು ಅಂತ ವಿಚಾರ ಮಾಡುವಂಥವ್ರು ಅದಾರಂತೆ. ಮತ್ತು ಇಂಥವರಿಗೆ ತಾಯಿಯ ವಿಚಾರವನ್ನ ಹೇಳೋದು ಹೆಂಗ, ಕೌಟುಂಬಿಕ ವಿಚಾರವನ್ನ ಹೇಳೋದು ಹೆಂಗ, ಮತ್ತು ಎಲ್ಲರನ್ನ ಒಳಗೊಂಡು ಬೆಳಿಬೇಕು ಅಂತ ಹೇಳೋದು ಹೆಂಗಪ್ಪ. ಇಂಥ ದಿನಮಾನದೊಳಗೆ ಏನೇನೋ ವಿಚಾರಗಳ ಬೆಳವಣಿಗೆಗಳು ಆಗಾಕತ್ತಾವ. ಇರಲಿ, ಅದು ಈ ಕಾಲದ ಸ್ಥಿತಿ. ನಾವು ನೋಡಕತ್ತಿದ್ದೇನಂದ್ರೆ, ದಾಸಿಮಯ್ಯನವರು ಕನ್ಯೆ ನೋಡಕತ್ತಾರೆ. ಕನ್ಯೆ ನೋಡುವಾಗ ಏನಾಯ್ತು ಅಂದ್ರೆ, ವಧು ಪರೀಕ್ಷಾ ಹೆಂಗ ಮಾಡಿದ್ರು, ಕನ್ಯಾ ಪರೀಕ್ಷಾ ಹೆಂಗ್ ಮಾಡಿದ್ರು. ಅವರು ನಿಮ್ಮಂಗ ಸಾಮಾನ್ಯರಂಗ ಏನೂ ಮಾಡಲಿಲ್ಲ. ನೋಡಿದ್ರು, ಮಾತಾಡಿದ್ರು, ಅವರು 10 ಕನ್ಯೆ ನೋಡಿದವ್ರ. ಆದ್ರೆ ನಿಮ್ಮಂಗ ಆರಿಸಿಲ್ಲ ಅವರು, ನಿಮ್ಮಂಗ ವಿಚಾರ ಇಟ್ಟುಕೊಂಡು ಹೋಗಿಲ್ಲ ಅವರು. ಅವ್ರೇನು ವಿಚಾರ ಇಟ್ಕೊಂಡಿದ್ರು ಅಂದ್ರೆ, ಧರ್ಮದ ತಿಳುವಳಿಕೆ ಎಷ್ಟೈತಿ, ಸಂಸ್ಕಾರ ಎಷ್ಟೈತಿ, ಸಾಧನಾ ಮಾರ್ಗದೊಳಗೆ ಅದಾರೋ ಇಲ್ಲೋ, ಮುಂದೆ ನನ್ನ ಜೀವನಕ್ಕೆ ಅವ್ರ ಜೀವನಕ್ಕೆ ಸಮ ಬರ್ತದಿಲ್ಲೋ,
ನನ್ನ ಕಾಯಕದೊಂದಿಗೆ ನನ್ನ ಸಾಧನೆಯೊಂದಿಗೆ ಅವರು ಕೈ ಜೋಡಿಸುವಂಥವ್ರು ಅದಾರಿಲ್ಲೋ, ಹಿಂಗೆ ನೋಡುವಂಥ ಒಂದು ವಿಚಾರ ಅಷ್ಟ ಅವ್ರದ್ದು. ಒಂದು ಕಡೆ ಅಂತೂ ಅವರಿಗೆ ಸಂಸ್ಕಾರವಂತ ಕನ್ಯೆ ಸಿಕ್ತು, ಹೌದನಿಸ್ತು, ಸಂಸ್ಕಾರವಂತ ಕನ್ಯೆ ಐತಿ ಅಂತ ಅನಿಸ್ತು. ಯಾರು ಅಂತ ಕೇಳಿದ್ರೆ ಆಕೆ ದುಗ್ಗಳೆ ಅಂತೇಳಿ, ಆಕೆ ಹೆಸರು ದುಗ್ಗಳೆ. ಗೊಬ್ಬೂರು ಅನ್ನುವಂಥ ಊರಿನೊಳಗೆ ಮಲ್ಲಿನಾಥ ಮಹಾದೇವಿ ಅನ್ನೋರು ಹೊಟ್ಯಾಗ ಹುಟ್ಟಿದ ಮಗಳು ದುಗ್ಗಳೆ. ಆ ದುಗ್ಗಳೆಯನ್ನು ನೋಡಿದ ಮೇಲೆ, ಮಾತಾಡಿಸಿದ ಮೇಲೆ ಆಕೆ ಸಂಸ್ಕಾರವಂತೆ ಅದಾಳ ಅಂತ ದಾಸಿಮಯ್ಯನರಿಗೆ ಗೊತ್ತಾಯ್ತು. ಮುಂದೆ ಪರೀಕ್ಷಾ ಮಾಡ್ಬೇಕಲ್ಲಿ ಇವರು. ಏನ್ ಪರೀಕ್ಷಾ ಮಾಡಿದ್ರು ಅಂದ್ರೆ, ಎಲ್ಲ ಮಾತಾಡೋದಾದ್ಮೇಲೆ ಅಡಿಗೆ ಮಾಡಕ್ ಬರ್ತತನೋ ಅಂತ ಕೇಳಿದ್ರಂತೆ. ಬರ್ತತಿ ಅನ್ಲಾಕಿ. ಆವಾಗ ಆದ್ರೆ ನಾ ಹೇಳೋ ರೀತಿ ಒಳಗೆ ಅಡಿಗೆ ಮಾಡಿ ಕೊಡ್ಬೇಕು ಅಂದ್ರಿ ಇವರು. ಹೆಂಗ ಅಂತ ಆಕಿ ಕೇಳಿದ್ಲಂತ. ಅವಾಗ ಇವರು ಏನು ಹೇಳಿದರು ಅಂದ್ರೆ, ನೀರಿಲ್ಲದ ಅಡಿಗೆಯನ್ನ ಮಾಡಿ ಕೊಡಬೇಕು ಅಂದ್ರಂತ. ಅವಾಗ ಕುಂತವರು ವಿಚಾರ ಮಾಡಕತ್ತಾರ, ನೀರಿಲ್ದ ಹೆಂಗೆ ಅಡಿಗೆ ಮಾಡೋದು, ಅದು ಹೆಂಗೆ ಬರ್ತತಿ, ಎಂಥ ಪ್ರಶ್ನೆ ಇದು. ಇವರು ತಿಳಿದವ್ರು ಅದಾರ ಅಂದ್ರೆ ಇಂಥ ಹುಚ್ಚುಚ್ಚು ಪ್ರಶ್ನೆ ಕೇಳ್ತಾರಲ್ಲಿ ಇವರು. ಇದನ್ನ ಹೆಂಗ್ ಮಾಡಾಕ್ ಬರ್ತತಿ ಅಂತ ಒಬ್ರೊಳಗೊಬ್ರು ಗುಸ್ಸು ಗುಸ್ಸು ಮಾತಾಡ್ಕೊಳ್ಳುವಾಗ ತಕ್ಷಣದೊಳಗೆ ದುಗ್ಗಳೆ ಎದ್ದು ನಿಂತು ಕೈ ಮುಗಿದು ನಾನು ಮಾಡ್ತೀನಿ ಅಂತ ಹೇಳಿದ್ಲಕ್ಕಿ. ದುಗ್ಗಳೆಯ ತಂದೆ ತಾಯಿಗೆ ಆಶ್ಚರ್ಯ ಆಯ್ತು. ನೀರಿಲ್ದ ಅಡಿಗೆ ಹೆಂಗೆ ಮಾಡ್ತಾಳೆ ಹುಡುಗಿ, ಒಮ್ಮೆ ಮಾಡಿದ್ದ ನೋಡಿಲ್ಲ ನಾವು, ಅದು ಹೆಂಗಾರ ಮಾಡಕ್ ಬರ್ತದೆ. ನಮ್ಮ ಜೀವನದಾಗ ನಾವು ಇದು ತಕ ಅಂಥದ್ದು ನೋಡೇ ಇಲ್ಲ, ಮಾಡೇ ಇಲ್ಲ, ಅಂಥದ್ದು ಬರುದೂ ಇಲ್ಲ. ಅವರು ಕಣ್ಣು ದೊಡ್ಡದು ಮಾಡಿ ಮಗಳನ್ನ ನೋಡಾಕತ್ರು, ಹೆಂಗಾರ ಮಾಡ್ತಿದ್ದಾಳಕಿ, ಮಾಡ್ತೀನಿ ಅಂದ್ಲಲ್ಲ ಅಂತೇಳಿ. ಅವಾಗ ದಾಸಿಮಯ್ಯನವ್ರಿಗೆ ಒಳಗೆ ಸಂತೋಷ ಆಯ್ತು. ಕನ್ಯೆ ಯೋಗ್ಯದ ಸಂಸ್ಕಾರವಂತದ ಅಂತ ವಿಚಾರ ಮಾಡೋದ್ರ ಜೊತೆಗೆ ನಾ ಕೇಳಿದ ಪ್ರಶ್ನೆ ಅರ್ಥ ಆಗ್ಯದ, ಮಾಡ್ತೀನಿ ಅಂತ ಎದ್ದು ನಿಂತ್ಲಲ್ಲ, ಸಂತೋಷ ಆಯ್ತು ಅವರಿಗೆ. ಮಾಡು ಅಂದ್ರು. ಮುಂದೇನು ಮಾಡಿದ್ಲಂತ, ಒಳಗೆ ಹೋಗಿ ಒಂದು ತಾಬಂಡಿ ಒಂದು ತಂಬಿಗೆ ನೀರ ಹೊರಗೆ ತಗೊಂಬಂದಡ್ರಿ. ದಾಸಿಮಯ್ಯನವ್ರ ಪಾದ ಕೊಡ್ರಿ ಅಂತ ಕೇಳಿ ಪಾದ ತೊಳ್ಕೊಂಡ್ರಿ. ಮತ್ತೇನಪ್ಪ ಅಂತಂದ್ರೆ ಪಾತ್ಪೂಜೆ ಮಾಡಿ ನಮಸ್ಕಾರ ಮಾಡಿ ಒಳಗೆ ತಗೊಂಡು ಆದಡ್ರಿ. ಅದನ್ನ ಅದ್ರಾಗ ಅಡಿಗೆ ಮಾಡಿದಡ್ರಿ. ಅಡಿಗೆ ಮಾಡಿ ತಂದು ತಗೋರಿ ಅಂದ್ಲಕ್ಕಿ. ಅಡಿಗೆ ಮಾಡಿ ತಗೊಂಡು ಬಂದು ಪ್ರಸಾದ ಮಾಡ್ರಿ ಅಂತ ಅವ್ರ ಮುಂದಿಟ್ಟಾಗ ಬಹಳ ಸಂತೋಷಪಟ್ಟರು. ಶಭಾಷ್ ಅಂದ್ರೆ ಅಲ್ಲಿ ದಾಸಿಮಯ್ಯನವರು. ಉಳ್ದವ್ರು ಅಂದ್ರು ಇದೇನಿದೆ, ಮತ್ ನೀರಿಲ್ದ ಅಡಿಗೆ ಮಾಡಂತ ನೀವಂದ್ರಿ, ಹ್ಞೂ ಅಂತ ಆಕೆ ಅಂದಳು. ನೀರು ತಗೊಂಬಂದ್ಲು, ಪಾದ ತೊಳ್ಕೊಂಡ್ಲು, ತಗೊಂಡು ಹೋದ್ಲು. ಮತ್ತು ಅದು ನೀರಲ್ಲ ಅಂತಂದ್ರು. ಅವಾಗ ಆಕೆ ಹೇಳಿದ್ಲು, ಅದು ತಂಬಿಗೆ ಒಳಗೆ ತಂದಾಗ ನೀರ ಆಗಿತ್ತು, ತಾಬಂಡಿ ಒಳಗೆ ಅವ್ರ ಪಾದ ಇಟ್ಟು ನೀರು ಅವ್ರ ಪಾದದ ಮೇಲೆ ಹಾಕಿ ತಕ್ಕೊಂಡೆಲ್ಲ, ಅದು ಪಾದೋದಕಾತು, ನೀರಾಗಿ ಉಳಿದಿಲ್ಲದು, ಅದು ಪಾದೋದಕಾತು. ಆ ಪಾದೋದಕದೊಳಗೆ ಅಡಿಗೆ ಮಾಡಿನೇ ವಿನಃ ನೀರಿನೊಳಗೆ ಅಲ್ಲ ಅನ್ಲಂತ. ಶಬ್ಬಾಷ್ ಅಂದ್ರವರು ದಾಸಿಮಯ್ಯನವರು. ಖರೇ ಸಂಸ್ಕಾರ ಆಗ್ಯದ ಈಕೆ ತಕ್ಕ ನನಗೆ ಸಂಗಾತಿಯಾಗಿ, ಬಾಳ ಸಂಗಾತಿಯಾಗಿ ಸ್ವೀಕಾರ ಮಾಡಕ್ಕೆ ಅಡ್ಡಿ ಇಲ್ಲ ಅನ್ನುವಂಥ ವಿಚಾರಕ್ಕೆ ಬಂದರು. ಒಪ್ಪಿಗೆ ಕೊಟ್ಟರು. ಮದುವೆ ಆತಂತ ನೋಡ್ರಿ. ಮದುವೆ ಆದ ಮೇಲೆ ಅವ್ರ ಜೀವನ ಎಷ್ಟು ಚಂದ ನಡೀತು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಬರ್ತಾ ಹೋಗ್ತಾವ. ಏನು ಉದಾಹರಣೆಗಳು, ಒಂದೊಂದು ಉದಾಹರಣೆಗಳಂದ್ರೆ ಮಜಾ ಅನಿಸ್ತದೆ. ಎಲ್ಲರಿಗೂ ವಿಚಿತ್ರ ಅನಿಸಿದ್ರೆ ಅವರಿಗದು ಆನಂದ ಅನಿಸ್ತಿತ್ತು, ದಂಪತಿಗಳಿಬ್ಬರಿಗೂ ಕೂಡ. ದಾಸಿಮಾರ್ಯರು ನೇಕೋತ ಕುಂತಿದ್ರಂತ. ಅವಾಗೆಲ್ಲ ಕುಣಿಮಗ್ಗ ಅಂತ ತೆಗ್ನ್ಯಾಗ ಕಾಲಿಳೆ ಬಿಟ್ಕೊಂಡು, ಹಳೆ ಮಂದಿ ಗೊತ್ತಿರ್ತದ್ರಿ ಅಜ್ಜಾರ, ನೀವು ನೋಡಿಲ್ಲ ಅದನ್ನ, ನಾವು ನೋಡೀವಿ ಅಂತಿರ್ತಾರೆ ಕೆಲವು ಮಂದಿ. ಅವರು ನೇಯುವಂಥ ಸಂದರ್ಭದೊಳಗೆ ಯಾರೋ ಬಂದು ಮಾತಾಡ್ಸಕ್ ಬಂದ್ರಂತೆ. ಅವಾಗ ಮಾತಾಡಿಸುವಂಥ ಪಕ್ಕಕ್ಕೆ ಕುಂತ್ಕೊಂಡಿದ್ರು, ಇವ್ರು ನೇಯಾಕ್ ಹತ್ತಿದ್ರು. ಅವಾಗ ಬೆಳಕನ್ಯಾಗ ನೇಯಾಕ್ ಹತ್ತಾರ ಖರೆ, ಹಗಲೊತ್ತ ನೇಯಾಕ್ ಹತ್ತಾರ ಖರೆ, ತುಂಬಾ ಬೆಳಕದ ಖರೆ. ಅವ್ರು ಮಾತಾಡಿಸ್ಕೋತ ಕುಂತಾಗ ತಕ್ಷಣಕ್ಕೆ ಇವ್ರು ಏನ್ ಮಾಡಿದ್ರು ಅಂತ, ದುಗ್ಗ ಏ ದುಗ್ಗ ಕತ್ಲಾಗೈತ್ ಒಂದಿಟ್ಟ ದೀಪ ತಗೊಂಬಾ ಅಂದ್ರಂತ. ನಡು ಹಗಲು ಮಧ್ಯಾಹ್ನ ಹೊತ್ತರಿ ದಟ್ಟ ಬೆಳಕ ಅಂತ ಹೊತ್ನ್ಯಾಗ ನೇಯಾಕತ್ತಾರ. ಅದು ತಕ ನೇದಾರ.
ಆ ಮನುಷ್ಯ ಬಂದು ಒಂದಿಟ್ಟು ಮಾತಾಡೋದ ತಡ ಏನಂದ್ರು ಅಂದ್ರೆ ಮಾತಾಡ್ತಾ ಮಾತು ಮುಗಿದ್ಗಳೇನೆ ದುಗ್ಗಳೆ ದೀಪ ತಗೊಂಬ ಕಾತ್ಲಾಗೈತಿ ಅಂದ್ರು. ಯಾರಾಗಿದ್ರ ಈಗಿನವ್ರಾಗಿದ್ರ ಅಲ್ಲ ಏನು ಕಣ್ಣ ಕುಡ್ಡಾಗ್ಯಾವೇನು ಇದಕ್ಕತ್ತಿದ್ರು. ಇಟ್ಟ ದಟ್ಟ ಬೆಳಕಿನ್ಯಾಗ ಇಂಥ ನಡು ಹಗಲಿನ್ಯಾಗ ಇಟ್ಟೋತಕ್ಕ ನಿದತ್ ಕರೆ ಈಗೊಳೆ ಮಬ್ಬ ಅಂತಂತ ನಕತ್ತಿಲ್ಲಿದು ಅಂತಿದ್ರು. ಮಂದಿ ಬಂದಾಗ ಬೇಕತ್ತ ಮಾಡಕತ್ತಿದ್ದು ಅಂತಿದ್ರು. ಸಿಡಿಮಿಡಿ ಮಾಡ್ತಿದ್ರು. ನಿನಗೇನಾಗೈತಿ ಕಾಣ್ತತಿಲ್ಲತ್ತಿದ್ರು. ಆದ್ರ ದುಗ್ಗಳೆ ಹಂಗ ಅನ್ಲಿಲ್ಲ. ಕತ್ಲಾಗೈತಿವಾ ಒಂದಿಟ ದೀಪ ತಗೊಂಬ ಅಂದಗಳೇನ ದಡಬಡಿಸಿ ದೀಪ ತಗೊಂಬಂದ್ಲ. ಮುಂದೆ ಅಲ್ಲಿ ಇಟ್ಟಾಕ ಏನಂದ್ಲು ಅಂದ್ರೆ ಇನ್ನಟ್ಟು ದೀಪ ಎತ್ತರಿಸ್ಲೋ ಬೆಳಕು ಜಾಸ್ತಿ ಆಗುವಂಗ ಏನು ಕಡಿಮೆ ಮಾಡ್ಲೋ ಅಂತ ಕೇಳಿದ್ಲಂತಕಿ. ಅವ ಕುಂತವ ಇವ ಹುಚ್ಚಂದ್ರೆ ಇವಕ್ಕಿಂತ ಆಕಿ ಹುಚ್ಚದಾಳ. ದೀಪ ಸಣ್ಣ ಇಡ್ಲೋ ಹೆಚ್ಚ ಮಾಡ್ಲೋ ಅತ್ತಾಳಕಿ ಹುಚ್ಚಿ. ಬೆಳಕಿದ್ರು ದೀಪ ತಗೊಂಬ ಅಂತ ಇವಂತಾನ, ಆಕಿ ಸಣ್ಣ ಇಡ್ಲೋ ಹೆಚ್ಚ ಇಡ್ಲೋ ಅಂತ ಆಕಿರ್ತಾಳ. ಅವ ಮನಸ್ಸಿನಾಗ ಅನ್ಕೊಳಕತ್ತ ನೋಡವ ಇವ್ರದೆಂತ ಜೀವನ ಮರ ಇವ್ರೆಂತ ದಂಪತಿಗಳು ಅಂತ. ಆಮೇಲೆ ಏನಾಯ್ತು ಅಂದ್ರೆ ಇಂಥದ್ದೇ ಇನ್ನೊಂದು ಪ್ರಸಂಗ. ಇವ ಪ್ರಸಾದ ಮಾಡುವಾಗ ಯಾರೋ ಬಂದ್ರು, ಕರೆದು ಪ್ರಸಾದ ಮಾಡಾಕತ್ತಾನ. ಬರ್ರಿ ನೀವು ಮಾಡೋಣ, ಬರ್ರಿ ನೀವು ಬರ್ರಿ ಪ್ರಸಾದ ಮಾಡು. ಉಣ್ಣಾಕ್ ಕೂತಾಗ ನೀವು ಕರಿತಿರ್ಲಿಲ್ಲ, ಬರ್ರಿ ಬರ್ರಿ ಪ್ರಸಾದ ತಗೋ. ಹಂಗ ಈತನೂ ಕರೆದ, ಅಂಬ್ಲಿ ತಂದು ನೀಡಿಲ್ಲ ಅವಂಗೂ. ಅವ ಉಣ್ಣಾಕತ್ತ. ಅದು ತಕ ಇವ ಉಂಡಿದ್ದ ಅಂಬಲಿನ ದಾಸಿಮಯ್ಯ. ಅವ ಬಂದ ಬಾಜು ಉಣ್ಣುವಾಗ ಅಂಬಲಿ ನಿಡಿಸ್ಕೊಂಡು ಉಣ್ಣುವಾಗ ಘಟ ಘಟ ಅವ ಕುಡಿಯುವಾಗ ಇವ ಏನಂದಂತ, ಏ ದುಗ್ಗಳೆ ಏನ್ ಸುಡ್ತತಿದು ಏನ್ ಸುಡ್ತತಿ, ಒಂದಿಟ್ಟು ಗಾಳಿಯರ ಹಾಕು ಅನ್ನಂತ ದಾಸಿಮಯ್ಯ. ಓಡಾಡಿ ಬಂದಾಕೆನ ಸೆರಗ್ ತಗೊಂಡು ಗಾಳಿ ಬೀಸಾಕತ್ಲತ್ತ. ಅವ ಬಾಜು ಕೂತಾವ, ಅವಂಗೂ ಆಶ್ಚರ್ಯ ಆತು. ಅಂಬಲಿ ಕುಡಿಯೋದು ಬಿಟ್ಟು ನೋಡಾಕತ್ತವ. ನಾ ಬರು ತಕ ಕುಡಿಯಾಕತ್ತಿನ ಅದನ್ನ ಕುಡಿಯಾಕತ್ತಿದ್ದವ. ನಾನು ಬಂದ ಮೇಲೆ ಅದನ್ನ ಕುಡಿಯಾಕತ್ತೀನಿ, ತಣ್ಣಗಾಯ್ತದು ಘಟ ಘಟ ನಾ ಕುಡಿಯಾಕತ್ತೀನಿ. ಅದು ತಕ ಅವ ಕುಡ್ದವ. ಈಗೇನ್ ಅನ್ನಕತ್ತಾನಂದ್ರ ಸುಡಾಕತ್ತತಿ ಒಟ್ಟು ಗಾಳಿ ಬೀಸನ್ನಕತ್ತಾನ. ಏನ್ರಿ ಇದು ತಕ ಕುಡ್ದಿರಲ್ಲ ಅನ್ನಕರ ಬರ್ತತಿಲ್ಲ ಆಕಿಗೆ. ಆಕಿ ಓಡಿ ಬಂದು ಗಾಳಿ ಹಾಕಕತ್ತಾಳ. ಏನ್ ಇವ್ ಹುಚ್ಚೋ ಆಕಿ ಹುಚ್ಚೋ ಅಂತ ಅವನು ಅನ್ಕೊಂಡಂತ. ಮುಂದ ಹಿಂಗ ಪ್ರಸಂಗಗಳು ನಡೆದು ಅದು ಎಲ್ಲರಿಗೂ ಗುರ್ತಾಗ್ಲಿಲ್ಲ. ಅವರ ದಾಂಪತ್ಯ ಗುರ್ತಾಗವರಿಗೆ ಗುರ್ತಾತು. ಗಂಡನಿಗೆ ಹೊಂದಿಕೊಂಡು ಹೆಂಡತಿ ನಡೆಯುವಂಥ, ಹೆಂಡತಿಗೆ ಹೊಂದಿಕೊಂಡು ಗಂಡ ನಡೆಯುವಂಥ ವ್ಯವಸ್ಥೆ. ಪ್ರತಿ ಆಡಂಗಿಲ್ಲ, ಪ್ರಶ್ನೆ ಮಾಡಂಗಿಲ್ಲ, ಎದುರುತ್ತರ ಕೊಡಂಗಿಲ್ಲ, ಯಾಕ ಅನ್ನಂಗಿಲ್ಲ. ಅದನ್ನು ಒಟ್ಟ ಅವ ಅಂದಾನಂದ್ರೆ ಮಾಡಿಬಿಡುವುದು. ಅವನ ಬಾಯಿಂದ ಬಂದತಿ ಅಂದ್ರೆ ಅದನ್ನು ಮಾಡಿಬಿಡುವಂಥ ವ್ಯವಸ್ಥೆ. ಇದು ಹೊಂದಾಣಿಕೆ ಅಂತೇಳಿ. ಅದು ಏನು ಯಾಕ ಎತ್ತ ಅಂತ ಪ್ರಶ್ನೆ ಬಂದ್ರೆ, ವಿಮರ್ಶೆ ಬಂದ್ರೆ, ಚರ್ಚೆ ಚಾಲುವಾದ್ರೆ ಅದರೊಳಗೆ ಏನೂ ಅರ್ಥ ಇರುವುದಿಲ್ಲ. ತಿಳಿದು ಹೇಳ್ಯಾನೋ ತಿಳಿಲಾರ್ದ ಹೇಳ್ಯಾನೋ ಅದು ಮುಖ್ಯ ಅಲ್ಲ. ಅದನ್ನ ಅವ ಅಂದಾನಂದ್ರೆ ಮಾಡಿಬಿಡುವಂಥದ್ದೇನದ ಅಲ್ಲ, ಅವನ್ ತಕ್ಕ ಹಾಗೆ ನಡ್ಕೊಂಡ್ಬಿಡುವಂಥದ್ದೇನದಲ್ಲ. ಇದು ಅನುರೂಪವಾಗಿರುವಂತಹದ್ದು. ಈ ಹಿನ್ನೆಲೆ ಒಳಗೆ ಅವರ ದಾಂಪತ್ಯ ಜೀವನ ಸಾಗಿ ಬಂತು ಅನ್ನುವಂಥದ್ದನ್ನು ನೋಡ್ತೀವಿ. ಬಹುಶಃ ದಾಂಪತ್ಯ ಜೀವನಕ್ಕೆ ಅದ್ಭುತ ಉದಾಹರಣೆ ಅಂದ್ರೆ ದಾಸಿಮಯ್ಯ ದುಗ್ಗಳೆ ಅಂತನ ಹೇಳಬೇಕು ಅನ್ನುವಂಥ ಪ್ರಸಂಗಗಳು ಇಲ್ಲಿ ಬರ್ತಾ ಹೋಗ್ತಾವ ಅನ್ನುವಂಥದ್ದು ಇರಲಿ. ನಾವು ಮತ್ತೆ ನಾಳೆ ಈ ವಿಷಯವನ್ನು ಮುಂದುವರೆದು ನೋಡೋಣ ಅಂತ ಹೇಳ್ತಾ, ಇವತ್ತು ದೇವರ ಜೇಡರ ದಾಸಿಮಯ್ಯ ಮತ್ತು ದುಗ್ಗಳೆ ಅವರ ಜೀವನದ ಬಗ್ಗೆ